ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಕಳೆದ ತರಗತಿಯಲ್ಲಿ ಈಗಾಗಲೇ ಮೊದಲನೇ ಯೂನಿಟ್ ನಲ್ಲಿ ಬರತಕ್ಕಂತಹ ಸಂವೇದನೆ ಮತ್ತು ಪ್ರತ್ಯಕ್ಷಾನುಭವ. ಸಂವೇದನೆ ಅಂದ್ರೆ ಏನು, ಸಂವೇದನೆಯ ಲಕ್ಷಣಗಳು, ಜೊತೆಗೆ ಪ್ರತ್ಯಕ್ಷಾನುಭವ ಅಂದ್ರೆ ಏನು, ಪ್ರತ್ಯಕ್ಷಾನುಭವದ ಲಕ್ಷಣಗಳು, ಜೊತೆಗೆ ಪ್ರತ್ಯಕ್ಷಾನುಭವದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಸೊ ಇಲ್ಲಿ ಬಾಹ್ಯ ಪ್ರಪಂಚದಲ್ಲಿ ಕಂಡು ಬರ್ತಕ್ಕಂತಹ ವಿದ್ಯಮಾನಗಳನ್ನ ನಮ್ಮ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮೆದುಳಿಗೆ ರವಾನಿಸುವಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನ ಸಂವೇದನೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಹಾಗೇನೆ ಸಂವೇದನೆಗಳಿಂದ ಉಂಟಾಗಿರ್ತಕ್ಕಂಥ ಜ್ಞಾನವನ್ನ, ಸಂವೇದನೆಗಳನ್ನ ಅರ್ಥೈಸ್ತಕ್ಕಂಥದ್ದು ಏನಿದೆಯಲ್ಲ, ಸಂವೇದನೆಗಳನ್ನ ಸಂಘಟಿಸ್ತಕ್ಕಂಥದ್ದು, ಅರ್ಥೈಸ್ತಕ್ಕಂಥದ್ದು ಮತ್ತು ಅವುಗಳನ್ನ ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನ ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇಲ್ಲಿ ಇಂದಿನ ಈ ತರಗತಿಯಲ್ಲಿ ಪ್ರತ್ಯಕ್ಷಾನುಭವ ಮತ್ತು ಸಂವೇದನೆ, ಪ್ರತ್ಯಕ್ಷಾನುಭವ ಮತ್ತು ಸಂವೇದನೆಗೆ ಇರ್ತಕ್ಕಂತಹ ವ್ಯತ್ಯಾಸಗಳು ಯಾವುವು? ಸೊ ಎರಡೂ ಕೂಡ ಒಂದೇ ಅಲ್ಲ. ಸಂವೇದನೆ ಮತ್ತು ಪ್ರತ್ಯಕ್ಷಾನುಭವದ ನಡುವೆ ಸಾಕಷ್ಟು ವ್ಯತ್ಯಾಸಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬಹುದು. ಹಾಗಾದ್ರೆ ಆ ವ್ಯತ್ಯಾಸಗಳು ಯಾವುವು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಸೊ ನೋಡಿ, ಸಂವೇದನೆ ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರಚೋದನೆಯನ್ನ ಪಡೆದುಕೊಂಡು ಆ ಬಾಹ್ಯ ಪ್ರಚೋದನೆಯ ಮೂಲಕ ಮೆದುಳಿಗೆ ಸಂದೇಶವನ್ನ ಅಥವಾ ಮಾಹಿತಿಯನ್ನ ರವಾನೆ ಮಾಡ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಬಾಹ್ಯ ಪ್ರಪಂಚದಲ್ಲಿ ಕಂಡು ಬರ್ತಕ್ಕಂತಹ ವಿದ್ಯಮಾನಗಳನ್ನ ಪಂಚೇಂದ್ರಿಯಗಳ ಮೂಲಕ ಅಥವಾ ಜ್ಞಾನೇಂದ್ರಿಯಗಳ ಮೂಲಕ ಮೆದುಳಿಗೆ ರವಾನಿಸತಕ್ಕಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನು ನಾವು ಸಂವೇದನೆ ಅಂತ ಹೇಳ್ಬಿಟ್ಟು ಕರಿತೀವಿ. ಆದ್ರೆ ಪ್ರತ್ಯಕ್ಷಾನುಭವ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ, ಸಂವೇದನೆಗಳನ್ನು, ಮೆದುಳು ಪಡೆದುಕೊಂಡಿರ್ತಕ್ಕಂತಹ ಸಂವೇದನೆಗಳನ್ನ ಅರ್ಥೈಸ್ತಕ್ಕಂಥದ್ದು, ಅವುಗಳನ್ನ ಸಂಘಟಿಸ್ತಕ್ಕಂಥದ್ದು, ಅವುಗಳನ್ನ ವಿಶ್ಲೇಷಣೆ ಮಾಡತಕ್ಕಂಥದ್ದು ಏನಿದೆಯಲ್ಲ, ಇದನ್ನು ನಾವು ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಈ ಎರಡೂ ಪರಿಕಲ್ಪನೆಗಳಿಗೂ ಇರ್ತಕ್ಕಂಥ ಮತ್ತೊಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಸಂವೇದನೆಗಳು ಉಂಟಾಗಬೇಕು ಅಂತ ಹೇಳಿದ್ರೆ ನಮಗೆ ಯಾವ ಸಹಾಯವನ್ನ ಮಾಡ್ತವೆ? ಜ್ಞಾನೇಂದ್ರಿಯಗಳು, ನಮ್ಮ ಪಂಚೇಂದ್ರಿಯಗಳು ಸಹಾಯವನ್ನ ಮಾಡ್ತಾ ಹೋಗ್ತವೆ. ಸೊ ನಾನು ಕಳೆದ ತರಗತಿಯಲ್ಲಿ ಹೇಳಿದಾಗೆ ನಮ್ಮ ಎಲ್ಲ ಪಂಚೇಂದ್ರಿಯಗಳು ಸಮರ್ಪಕವಾಗಿ ಕಾರ್ಯವನ್ನ ನಿರ್ವಹಿಸಿದಾಗ ಮಾತ್ರ ನಮ್ಮಲ್ಲಿ ಸಂವೇದನೆಗಳು ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವುಗಳಲ್ಲಿ ನ್ಯೂನತೆ ಇತ್ತಪ್ಪ ಅಂತ ಹೇಳಿದ್ರೆ, ಇವುಗಳು ತುಂಬಾ ಲೋಪದೋಷಗಳಿಂದ ಕೂಡಿದ್ವು, ಸಮರ್ಪಕವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗೇನಾಗುತ್ತೆ, ನಮ್ಮಲ್ಲಿ ಸಂವೇದನೆಗಳು ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಲ್ಲಿ ಸಂವೇದನೆಗಳು ಉಂಟಾಗಬೇಕು ಅಂತ ಹೇಳಿದ್ರೆ ಜ್ಞಾನೇಂದ್ರಿಯಗಳು ಸಹಾಯವನ್ನ ಮಾಡ್ತಾ ಹೋಗ್ತವೆ. ಹಾಗೆಯೇ ಪ್ರತ್ಯಕ್ಷಾನುಭವ ಉಂಟಾಗಬೇಕು ಅಂತ ಹೇಳಿದ್ರೆ ಸಂವೇದನೆ ಮತ್ತು ಪೂರ್ವಾನುಭವ ಎರಡೂ ಕೂಡ ಇರ್ಬೇಕು. ಸಂವೇದನೆ ಉಂಟಾಗಬೇಕು ಅಂತ ಹೇಳಿದ್ರೆ ನಮಗೆ ಜ್ಞಾನೇಂದ್ರಿಯಗಳಿರ್ಬೇಕು, ಆದ್ರೆ ಪ್ರತ್ಯಕ್ಷಾನುಭವ ಉಂಟಾಗಬೇಕು ಅಂತ ಹೇಳಿದ್ರೆ ಸಂವೇದನೆಗಳಿರ್ಬೇಕು, ಜೊತೆಗೆ ಪೂರ್ವಾನುಭವವನ್ನು ಕೂಡ ಇರಬೇಕು. ವ್ಯಕ್ತಿಯಲ್ಲಿ ತಾವು ಹಿಂದೆ ಪಡೆದುಕೊಂಡಿರ್ತಕ್ಕಂಥ ಜ್ಞಾನವನ್ನ, ಹಿಂದೆ ಪಡೆದುಕೊಂಡಿರ್ತಕ್ಕಂಥ ಅನುಭವವನ್ನ ನಾವು ಪೂರ್ವಾನುಭವ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವೆರಡೂ ಇದ್ದಾಗ, ಸಂವೇದನೆ ಮತ್ತು ಪೂರ್ವಾನುಭವ ಇವೆರಡೂ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪ್ರತ್ಯಕ್ಷಾನುಭವ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಇವೆರಡರ ನಡುವೆ ಇರ್ತಕ್ಕಂತಹ ಮತ್ತೊಂದು ವ್ಯತ್ಯಾಸ ಅಂತ ಹೇಳಿದ್ರೆ ಪ್ರಚೋದನೆ ಅವಶ್ಯಕ. ಬಾಹ್ಯ ಪರಿಸರದಲ್ಲಿ ವ್ಯಕ್ತಿಗೆ ಪ್ರಚೋದನೆಗಳು ಅಥವಾ ಉದ್ದೀಪನಗಳು ಸಿಕ್ಕಾಗ, ದೊರೆತಾಗ ಸಂವೇದನೆಗಳು ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ಸಪೋಸ್ ಯಾವುದೇ ರೀತಿಯ ಪ್ರಚೋದನೆಗಳಿಗೆ ವ್ಯಕ್ತಿ ಒಳಗಾಗದೆ ಹೋದಾಗ, ಉದ್ದೀಪನಕ್ಕೆ ಅವರು ಒಳಗಾಗದೆ ಹೋದಾಗ ಅವರಲ್ಲಿ ಸಂವೇದನೆಗಳು ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಂವೇದನೆಗಳು ವ್ಯಕ್ತಿಗಳಲ್ಲಿ ಉಂಟಾಗಬೇಕಪ್ಪ ಅಂತ ಹೇಳಿದ್ರೆ ಅವನಿಗೆ ಏನ್ ಬೇಕು? ತುಂಬಾ ಅತ್ಯಂತ ಮುಖ್ಯವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಪ್ರಚೋದನೆಗಳು ಅವಶ್ಯಕ. ಪ್ರಚೋದನೆಗಳಿಂದಲೇ ಸಂವೇದನೆಗಳು ವ್ಯಕ್ತಿಯಲ್ಲಿ ಉಂಟಾಗ್ತಾ ಹೋಗ್ತವೆ. ಹಾಗೆಯೇ ಪೂರ್ವಾನುಭವ ಉಂಟಾಗಬೇಕು ಅಂತ ಹೇಳಿದ ವ್ಯಕ್ತಿಯಲ್ಲಿ ಅವನಿಗೆ
ನಮ್ಗೆ ಏನಿರ್ಬೇಕು, ಸಂವೇದನೆಗಳು ಇರಬೇಕು. ಸಂವೇದನೆಗಳು ಉಂಟಾಗಬೇಕು ಅಂತ ಹೇಳಿದ್ರೆ ವ್ಯಕ್ತಿಗೆ ಪ್ರಚೋದನೆಗಳು ಅತ್ಯಂತ ಅವಶ್ಯಕ. ಹಾಗೆ ಪೂರ್ವಾನುಭವ ಉಂಟಾಗಬೇಕು ಅಂತ ಹೇಳಿದ್ರೆ ಸಂವೇದನೆಗಳು ಅತ್ಯಂತ ಅವಶ್ಯಕ. ಸಂವೇದನೆಗಳಿಲ್ಲದೆ ಇದ್ರೆ ಪೂರ್ವಾನುಭವ ಅಥವಾ ಪ್ರತ್ಯಕ್ಷಾನುಭವ ಅಂತಕ್ಕಂಥ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಸಂವೇದನೆಗಳು ಜ್ಞಾನೇಂದ್ರಿಯಗಳ ಸಹಾಯದಿಂದ ಸಂವೇದನೆಗಳು ಉಂಟಾಗ್ತಾ ಹೋಗ್ತವೆ. ಆದ್ರೆ ಪ್ರತ್ಯಕ್ಷಾನುಭವ ಸಂವೇದನೆಗಳ ಸಹಾಯದಿಂದ ಪ್ರತ್ಯಕ್ಷಾನುಭವ ಉಂಟಾಗ್ತಾ ಹೋಗುತ್ತೆ. ಸಂವೇದನೆಗಳು ಜ್ಞಾನೇಂದ್ರಿಯಗಳ ಸಹಾಯದಿಂದ ಉಂಟಾದ್ರೆ ಪ್ರತ್ಯಕ್ಷಾನುಭವಗಳು ಸಂವೇದನೆಗಳ ಸಹಾಯದಿಂದ ಉಂಟಾಗ್ತಾ ಹೋಗ್ತವೆ. ಹಾಗಾದ್ರೆ ಇವೆರಡಕ್ಕೂ ಇರ್ತಕ್ಕಂಥ ಮತ್ತೊಂದು ವ್ಯತ್ಯಾಸ ಅಂತ ಹೇಳಿದ್ರೆ, ಸಂವೇದನೆ ಎನ್ನುವಂಥದ್ದು ಇಂದ್ರಿಯ ಜನ್ಯ ಕ್ರಿಯೆ. ಸೊ ಇಂದ್ರಿಯಗಳ ಮೂಲಕ ನಡೀತಕ್ಕಂತಹ ಒಂದು ಕ್ರಿಯೆ. ಈಗಾಗಲೇ ನಾನು ಹೇಳಿದಾಗೆ ಅದು ಪಂಚೇಂದ್ರಿಯಗಳ ಮೂಲಕ ನಡೆಯುವಂತಹ ಒಂದು ಪ್ರಕ್ರಿಯೆ. ಆದ್ರೆ ಪ್ರತ್ಯಕ್ಷಾನುಭವ ಅನ್ನುವಂಥದ್ದು ಏನಿದೆಯಲ್ಲ, ಇದು ಮನೋಜನ್ಯ ಕ್ರಿಯೆ. ಮನೋಜನ್ಯ ಕ್ರಿಯೆ ಅಂದ್ರೆ ಮನಸ್ಸಿನ ಒಳಗಡೆ ನಡೆಯುವಂತಹ ಒಂದು ಕ್ರಿಯೆ. ಮನೋವ್ಯಾಪಾರ ಅಂತ ಹೇಳಿ ಕರೀತಾರೆ, ಅಥವಾ ಮನೋವೈಜ್ಞಾನಿಕ ಪ್ರಕ್ರಿಯೆ ಅಂತ ಹೇಳಿ ಕರೆಯಲಾಗುತ್ತೆ. ಮನೋವೈಜ್ಞಾನಿಕ ಪ್ರಕ್ರಿಯೆ ಅಥವಾ ಮನೋಜನ್ಯ ಕ್ರಿಯೆ ಎರಡೂ ಕೂಡ ಒಂದೇ ಅರ್ಥವನ್ನು ನೀಡತಕ್ಕಂಥ ಶಬ್ದಗಳು. ಹಾಗಾಗಿ ಮನಸ್ಸಿನ ಒಳಗಡೆ ನಡೆಯುವಂತಹ ಒಂದು ಕ್ರಿಯೆ ಪ್ರತ್ಯಕ್ಷಾನುಭವ ಉಂಟಾಗಬೇಕು ಅಂತ ಹೇಳಿದ ವ್ಯಕ್ತಿಗಳಲ್ಲಿ ಅದು ಯಾವ ಕ್ರಿಯೆ ಆಗಬೇಕು? ಮಾನಸಿಕ ಕ್ರಿಯೆ ಆಗಬೇಕು, ಮನಸ್ಸಿನ ಒಳಗಡೆ ನಡೀತಕ್ಕಂತಹ ಒಂದು ಕ್ರಿಯೆ. ಹಾಗೆ ಸಂವೇದನೆಗಳು ವ್ಯಕ್ತಿಗಳಲ್ಲಿ ಉಂಟಾಗಬೇಕು ಅಂತ ಹೇಳಿದ್ರೆ ಅವನಲ್ಲಿ ಇಂದ್ರಿಯಗಳ ದೋಷ ಇರಬಾರದು. ಈಗಾಗಲೇ ನಾವು ಹೇಳಿದಾಗೆ ಜ್ಞಾನೇಂದ್ರಿಯಗಳು ಪಂಚೇಂದ್ರಿಯಗಳು ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಗ ಅವರು ಅಲ್ಲಿ ಸಂವೇದನೆಗಳು ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂದ್ರಿಯಗಳ ದೋಷ ಉಂಟಾಯಿತು, ಇಂದ್ರಿಯಗಳಲ್ಲಿ ದೋಷ ಇತ್ತು ಅಂತ ಹೇಳಿದ್ರೆ ಸಮರ್ಪಕವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಸಂವೇದನೆಗಳು ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಇಲ್ಲಿ ಪ್ರತ್ಯಕ್ಷ ಅನುಭವ ಉಂಟಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಸಂವೇದನೆಗಳಲ್ಲಿ ದೋಷ ಇದ್ರೂ ಕೂಡ ಆ ಸಂವೇದನೆಗಳನ್ನ ಅರ್ಥೈಸಿಕೊಂಡು ಪ್ರತ್ಯಕ್ಷ ಅನುಭವ ಉಂಟಾಗ್ತಾ ಹೋಗುತ್ತೆ. ಅದು ಏನ್ ಮಾಡ್ತಾ ಹೋಗುತ್ತೆ, ಸಂವೇದನೆಗಳಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಿದ್ರೂ ಕೂಡ ಅವುಗಳನ್ನ ಸರಿಪಡಿಸಿಕೊಂಡು ಅವುಗಳನ್ನ ಮತ್ತೆ ಸಂಘಟಿಸಿಕೊಂಡು ಏನ್ ಮಾಡ್ತಾ ಹೋಗುತ್ತೆ, ಪ್ರತ್ಯಕ್ಷ ಅನುಭವವನ್ನ ಉಂಟು ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಂದ್ರಿಯಗಳ ದೋಷ ಇತ್ತು ಅಂತ ಹೇಳಿದ್ರೆ ವ್ಯಕ್ತಿಯಲ್ಲಿ ಅಲ್ಲಿ ಸಂವೇದನೆಗಳು ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಉಂಟಾದರೂ ಕೂಡ ಅವು ಪರಿಣಾಮಕಾರಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಂವೇದನೆಗಳಿಂದಲೇ ಪ್ರತ್ಯಕ್ಷ ಅನುಭವ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಸಂವೇದನೆಗಳಲ್ಲಿ ಕೆಲವೊಂದು ಸಾರಿ ದೋಷ ಇದ್ರೂ ಕೂಡ, ತಪ್ಪು ಸಂವೇದನೆಗಳಿದ್ರೂ ಕೂಡ ಅದೇನಾಗುತ್ತೆ ಅಂತ ಹೇಳಿದ್ರೆ ಅವುಗಳನ್ನ ಸರಿಪಡಿಸಿಕೊಂಡು ಒಂದು ಸೂಕ್ತವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನ ಮಾಡತಕ್ಕಂಥ ಕೆಲಸ ಮಾಡಿಬಿಟ್ಟು ಪ್ರತ್ಯಕ್ಷ ಅನುಭವ ಉಂಟಾಗೋದಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ. ಜೊತೆಗೆ ಇದೊಂದು ಸಂವೇದನೆ ಅಂತಕ್ಕಂಥದ್ದು ಏನಿದೆಯಲ್ಲ, ಇದೊಂದು ಸರಳವಾಗಿರ್ತಕ್ಕಂಥ ಮಾನಸಿಕ ಕ್ರಿಯೆ, ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮಾನಸಿಕ ಕ್ರಿಯೆ. ಆದ್ರೆ ಪ್ರತ್ಯಕ್ಷ ಅನುಭವ ಅನ್ನುವಂಥದ್ದು ಸಂಕೀರ್ಣವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಒಂದು ಮಾನಸಿಕ ಕ್ರಿಯೆ. ಎರಡೂ ಕೂಡ ಮಾನಸಿಕ ಕ್ರಿಯೆನೆ. ಆದ್ರೆ ಸಂವೇದನೆ ಅತ್ಯಂತ ಸರಳವಾಗಿರ್ತಕ್ಕಂಥ ಮಾನಸಿಕ ಕ್ರಿಯೆ. ಆದ್ರೆ ಪ್ರತ್ಯಕ್ಷ ಅನುಭವ ಏನಿದೆಯಲ್ಲ, ಇದು ಸ್ವಲ್ಪ ಜಟಿಲವಾಗಿರ್ತಕ್ಕಂಥ, ಸಂಕೀರ್ಣವಾಗಿರ್ತಕ್ಕಂಥ ಮತ್ತು ನಮ್ಮ ಕಣ್ಣಿಗೆ ಗೋಚರ ಆಗದೇ ಇರತಕ್ಕಂತಹ ಅಗೋಚರವಾಗಿರ್ತಕ್ಕಂಥ ಉನ್ನತ ಮಟ್ಟದ ಒಂದು ಮಾನಸಿಕ ಕ್ರಿಯೆ ಅಂತಕ್ಕಂಥದ್ದು. ಜೊತೆಗೆ ನಾವು ಸಂವೇದನೆಗಳಿಂದ ವಸ್ತುಗಳ ಸಂಪರ್ಕವನ್ನ ಪಡಿತಾ ಹೋಗ್ತೀವಿ, ವ್ಯಕ್ತಿಗಳ ಸಂಪರ್ಕವನ್ನ ಪಡಿತಾ ಹೋಗ್ತೀವಿ, ಪ್ರಾಣಿಗಳ ಸಂಪರ್ಕವನ್ನ ಪಡಿತಾ ಹೋಗ್ತೀವಿ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತ್ಯಕ್ಷ ಅನುಭವದಲ್ಲಿ ಯಾವುದೇ ವ್ಯಕ್ತಿ, ವಸ್ತು, ಪ್ರಾಣಿಗಳ ಸಂಪರ್ಕ ಉಂಟಾಗೋದಿಲ್ಲ. ಅಲ್ಲಿ ಅವುಗಳ ಅರ್ಥಸ್ಥಿತಿ ಉಂಟಾಗ್ತಾ ಹೋಗುತ್ತೆ. ಅವುಗಳ ಅರ್ಥಸ್ಥಿತಿಯ ಪರಿಜ್ಞಾನ ಅನ್ನುವಂಥದ್ದು ಅಲ್ಲಿ ಉಂಟಾಗ್ತಾ ಹೋಗುತ್ತೆ. ಮತ್ತು ಇವು ಸಂವೇದನೆಗಳು ಅವಿಶ್ಲೇಷಿತವಾಗಿರ್ತಕ್ಕಂಥದ್ದು. ಅವಿಶ್ಲೇಷಿತ ಅಂತ ಹೇಳಿದ್ರೆ ವಿಶ್ಲೇಷಣೆಗೆ ಒಳಪಡದೇ ಇರತಕ್ಕಂಥದ್ದು, ಅವುಗಳನ್ನ ಅರ್ಥೈಸಿರೋದಿಲ್ಲ. ಸೇಮ್ ಆಸ್ ಇಟ್ ಈಸ್ ನಾವು ಹೊರಗಡೆ ಏನ್ ನೋಡ್ತೀವೋ ಅದನ್ನ ಹಾಗೆ ಮೆದುಳಿಗೆ ರವಾನಿಸಲ್ಪಟ್ಟಿರುತ್ತೆ. ಆದ್ರೆ ಪ್ರತ್ಯಕ್ಷ ಅನುಭವದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ವಿಶ್ಲೇಷಿತವಾಗಿರ್ತವೆ. ಅವೆಲ್ಲವೂ ಕೂಡ ಅರ್ಥೈಸುವಿಕೆಗೆ ಒಳಪಟ್ಟಿದ್ದು ವಿಶ್ಲೇಷಿತವಾಗಿರ್ತವೆ. ಜೊತೆಗೆ ಅವುಗಳನ್ನ ಸಂಘಟಿಸಲ್ಪಟ್ಟಿರಲಾಗಿರುತ್ತೆ. ಆದ್ರಿಂದ ಇಲ್ಲಿ ಪ್ರತ್ಯಕ್ಷ ಅನುಭವ ವಿಶ್ಲೇಷಿತವಾಗಿರ್ತಕ್ಕಂಥದ್ದು, ಅದರ ಸಂವೇದನೆ ಇರ್ತಕ್ಕಂಥದ್ದು ಅವಿಶ್ಲೇಷಿತವಾಗಿರ್ತಕ್ಕಂಥದ್ದು. ಮತ್ತು ಸಂವೇದನೆಗಳನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಪೂರ್ವಾನುಭವಗಳ ಅವಶ್ಯಕತೆ ಇಲ್ಲ, ಪೂರ್ವಾನುಭವಗಳು ಬೇಕಾಗಿಲ್ಲ. ಅಂದ್ರೆ
ವ್ಯಕ್ತಿ ಹಿಂದೆ ಯಾವ್ದಾದ್ರು ವಸ್ತು ವ್ಯಕ್ತಿ ವಿಷಯದ ಬಗ್ಗೆ ಜ್ಞಾನವನ್ನು ಪಡ್ಕೊಂಡಿರ್ಬೇಕು ಅಂತ ಏನು ಇಲ್ಲ. ಆದ್ರೆ ಪ್ರತ್ಯಕ್ಷಾನುಭವ ಬೇಕು ಅಂತ ಹೇಳಿದ್ರೆ ನಮಗೆ ಪೂರ್ವಾನುಭವ ಇರ್ಲೇಬೇಕು. ನಮ್ಮಲ್ಲಿ ಪ್ರತ್ಯಕ್ಷಾನುಭವ ಅನ್ನುವಂಥದ್ದು ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ ಅಲ್ಲೇನಿರ್ಬೇಕು ಅಂತ ಹೇಳಿದ್ರೆ ನಮಗೆ ಪೂರ್ವಾನುಭವದ ಒಂದು ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ನಾವು ಸಂವೇದನೆ ಮತ್ತು ಪ್ರತ್ಯಕ್ಷಾನುಭವ ಇವೆರಡನ್ನು ನಾವು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಮತ್ತೊಮ್ಮೆ ನಾನು ಈ ವ್ಯತ್ಯಾಸಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈಗಾಗಲೇ ಹೇಳಿದಾಗ ಸಂವೇದನೆ ಅಂತಕ್ಕಂಥದ್ದು ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರಚೋದನೆಗಳ ಮೂಲಕ ಮೆದುಳಿಗೆ ಮಾಹಿತಿಯನ್ನ ರವಾನಿಸುವಂತಹ ಅಥವಾ ನುಸುಳಿಸುವಂತಹ ಪ್ರಕ್ರಿಯೆಯನ್ನ ನಾವು ಸಂವೇದನೆ ಅಂತ ಕರೆಯಲಾಗುತ್ತೆ. ವ್ಯಕ್ತಿ ತನ್ನ ಪಂಚೇಂದ್ರಿಯಗಳ ಮೂಲಕ ಬಾಹ್ಯ ಜಗತ್ತಿನ ಮಾಹಿತಿಯನ್ನು, ಬಾಹ್ಯ ಜಗತ್ತಿನಲ್ಲಿ ನಡೆಯತಕ್ಕಂತಹ ವಿದ್ಯಮಾನಗಳನ್ನ ನಮ್ಮ ಮೆದುಳಿಗೆ ರವಾನಿಸುವಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಇದನ್ನ ಸಂವೇದನೆ ಅಂತ ಹೇಳಿದ್ರು ಕರೆಯಲಾಗುತ್ತೆ. ಆದ್ರೆ ಏನು ಸಂವೇದನೆಗಳು ವ್ಯಕ್ತಿಯಲ್ಲಿ ಉಂಟಾಗಿರ್ತವೆ ಆ ಸಂವೇದನೆಗಳನ್ನ ಅರ್ಥೈಸ್ತಕ್ಕಂಥದ್ದು ಮೆದುಳು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಆ ಸಂವೇದನೆಗಳನ್ನ ವ್ಯಕ್ತಿ ಪಡ್ಕೊಂಡಿರ್ತಕ್ಕಂಥ ಸಂವೇದನೆಗಳನ್ನ ಏನ್ ಮಾಡುತ್ತೆ, ಅವುಗಳನ್ನ ಒಟ್ಟಾಗಿ ಒಂದು ಕಡೆ ವ್ಯವಸ್ಥಿತವಾಗಿ ಸಂಘಟಿಸಿದ ನಂತರ ಅವುಗಳನ್ನ ಅರ್ಥೈಸುತ್ತೆ ಮತ್ತು ಅವುಗಳಿಗೆ ವಿವರಣೆಯನ್ನು ಕೂಡ ನೀಡ್ತಾ ಹೋಗುತ್ತೆ, ಅರ್ಥ ವಿವರಣೆಯನ್ನು ಕೂಡ ನೀಡ್ತಾ ಹೋಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ನಿನ್ನೆ ಕಳೆದ ತರಗತಿಯಲ್ಲಿ ನಾನು ಹೇಳಿದ ಹಾಗೆ ಒಂದು ಹೂವನ್ನ ನೋಡಿದಾಗ ನಮಗೆ ಆ ಹೂವನ್ನ ನೋಡಿದೆ ಎನ್ನುವಂತಹ ಮಾಹಿತಿಯನ್ನ ಮೆದುಳಿಗೆ ರವಾನಿಸ್ತಕ್ಕಂಥದ್ದು ಏನಿದೆಯಲ್ಲ ಇದು ಸಂವೇದನೆ. ಆದ್ರೆ ಆ ಹೂವು ಹೇಗಿದೆ, ಯಾವ ಬಣ್ಣದ್ದು, ಯಾವ ಆಕಾರದ್ದು, ಅದರ ಸುವಾಸನೆ ಎಂಥದ್ದು, ಆ ಹೂವಿನ ಜಾತಿ ಯಾವುದು, ಸೊ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ವಿವರಿಸ್ತಕ್ಕಂಥದ್ದು ಏನಿದೆಯಲ್ಲ ಇದನ್ನ ನಾವು ಪ್ರತ್ಯಕ್ಷಾನುಭವ ಅಂತ ಹೇಳ್ಬಿಟ್ಟು ಕಲಿತೀವಿ ಅಂತಕ್ಕಂಥದ್ದು. ಹಾಗಾದ್ರೆ ಜ್ಞಾನೇಂದ್ರಿಯಗಳು ಸಹಾಯವನ್ನ ಮಾಡ್ತಾ ಹೋಗ್ತವೆ. ವ್ಯಕ್ತಿಯಲ್ಲಿ ಸಂವೇದನೆಗಳು ಉಂಟಾಗಬೇಕಪ್ಪ ಅಂತ ಹೇಳಿದ್ರೆ ಯಾವ ಸಹಾಯವನ್ನ ಮಾಡ್ತವೆ, ಜ್ಞಾನೇಂದ್ರಿಯಗಳು ಸಹಾಯವನ್ನ ಮಾಡ್ತವೆ. ಆದ್ರೆ ಪ್ರತ್ಯಕ್ಷಾನುಭವ ಉಂಟಾಗಬೇಕು ಅಂತ ಹೇಳಿದ್ರೆ ವ್ಯಕ್ತಿಯಲ್ಲಿ ಸಂವೇದನೆಗಳು ಸಹಾಯವನ್ನ ಮಾಡ್ತಾ ಹೋಗ್ತವೆ, ಜೊತೆಗೆ ಪೂರ್ವಾನುಭವ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ಕಳೆದ ತರಗತಿಯಲ್ಲಿ ಹೇಳಿದ್ವಿ, ಸಂವೇದನೆಗಳಿಂದಲೇ ಪ್ರತ್ಯಕ್ಷಾನುಭವ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಸಂವೇದನೆಗಳಿದ್ದಾಗ ಮಾತ್ರ ವ್ಯಕ್ತಿಯಲ್ಲಿ ಪ್ರತ್ಯಕ್ಷಾನುಭವ ಉಂಟಾಗೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಸಂವೇದನೆಗಳು ಮತ್ತು ಪೂರ್ವಾನುಭವ ಈ ಎರಡೂ ಪ್ರತ್ಯಕ್ಷಾನುಭವವನ್ನ ಉಂಟು ಮಾಡೋದಕ್ಕೆ ವ್ಯಕ್ತಿಯಲ್ಲಿ ಸಹಾಯವನ್ನ ಮಾಡ್ತಾ ಹೋಗ್ತವೆ. ಮತ್ತು ಪ್ರಚೋದನೆಗಳು ಅತ್ಯಂತ ಅವಶ್ಯಕ. ಮತ್ತೊಂದು ಇವೆರಡರ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ವ್ಯಕ್ತಿಯಲ್ಲಿ ಸಂವೇದನೆಗಳು ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ ಬಾಹ್ಯ ಪ್ರಚೋದನೆಗಳು, ಬಾಹ್ಯ ಉದ್ದೀಪನಗಳು ಅತ್ಯಂತ ಅವಶ್ಯಕ. ಪ್ರಚೋದನೆಗಳಿಂದಲೇ ಉದ್ದೀಪನಗಳಿಂದಲೇ, ಉದ್ದೀಪನ ಅಥವಾ ಪ್ರಚೋದನೆ ಎರಡೂ ಕೂಡ ಒಂದೇ ಅರ್ಥವನ್ನು ನೀಡತಕ್ಕಂಥ ಶಬ್ದಗಳು. ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಪ್ರಚೋದನೆ ಅಂತ ಹೇಳಿದ್ರೆ ನಾವು ಇನ್ಸ್ಪಿರೇಷನ್ ಮಾಡ್ತಕ್ಕಂಥದ್ದು, ಮತ್ತೊಬ್ಬರಿಗೆ ನಾವು ಹುರಿದುಂಬಿಸ್ತಕ್ಕಂಥದ್ದು, ಅವರಿಗೆ ನಾವು ಸ್ಫೂರ್ತಿಯನ್ನು ನೀಡತಕ್ಕಂಥದ್ದು, ಅವರಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು, ಇದನ್ನ ನಾವು ಉದ್ದೀಪನ ಅಂತ ಕರಿತೀವಿ. ಮನೋವೈಜ್ಞಾನಿಕ ಭಾಷೆಯಲ್ಲಿ ಉದ್ದೀಪನ ಅಥವಾ ಪ್ರಚೋದನೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗಾಗಿ ಈ ಪ್ರಚೋದನೆಗಳಿದ್ದಾಗ ಮಾತ್ರ ನಾವು ಸಂವೇದನೆಗಳನ್ನ ಉಂಟು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ವ್ಯಕ್ತಿಯಲ್ಲಿ ಸಂವೇದನೆಗಳು ಉಂಟಾಗಬೇಕು ಅಂತ ಹೇಳಿದ್ರೆ ಬಾಹ್ಯ ಪ್ರಪಂಚದಲ್ಲಿ ಪ್ರಚೋದನೆಗಳು ಅತ್ಯಂತ ಅವಶ್ಯಕ. ಆದ್ರೆ ಪ್ರತ್ಯಕ್ಷಾನುಭವಕ್ಕೆ ಪ್ರಚೋದನೆಗಳ ಅವಶ್ಯಕತೆ ಇಲ್ಲ. ಯಾವುದರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಸಂವೇದನೆಗಳ ಅವಶ್ಯಕತೆ ಇದೆ. ಸಂವೇದನೆಗಳಿಂದ ಪ್ರತ್ಯಕ್ಷಾನುಭವ ಉಂಟಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಇಂದ್ರಿಯ ಜನ್ಯ ಕ್ರಿಯೆ, ಸಂವೇದನೆ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಇಂದ್ರಿಯ ಜನ್ಯ ಕ್ರಿಯೆ. ಅಂದ್ರೆ ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ನಡೆಯುವಂತಹ ಒಂದು ಪ್ರಕ್ರಿಯೆ ಅದು. ಇವುಗಳಿಲ್ಲದೆ ಇದ್ರೆ ಈ ಸಂವೇದನೆಗಳು ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಇಂದ್ರಿಯ ಜನ್ಯ ಕ್ರಿಯೆ ಅಂತ ಕರೆಯಲಾಗಿದೆ. ಇಂದ್ರಿಯಗಳ ಮುಖಾಂತರ ನಡೀತಕ್ಕಂತಹ ಒಂದು ಕ್ರಿಯೆ, ಹಾಗಾಗಿ ಇದನ್ನ ಇಂದ್ರಿಯ ಜನ್ಯ ಕ್ರಿಯೆ ಅಂತ ಹೇಳ್ಬಿಟ್ಟು ಸಂವೇದನೆಯನ್ನ ಕರೆಯಲಾಗಿದೆ. ಆದ್ರೆ ಇದೊಂದು ಮನೋಜನ್ಯ ಕ್ರಿಯೆ. ಪ್ರತ್ಯಕ್ಷಾನುಭವ ಅನ್ನುವಂಥದ್ದು ಏನಿದೆಯಲ್ಲ ಇದು ಮನೋಜನ್ಯ ಕ್ರಿಯೆ, ಅಂದ್ರೆ ಮನಸ್ಸಿನ ಒಳಗಡೆ ನಡೀತಕ್ಕಂತಹ ಒಂದು ಕ್ರಿಯೆ. ಮೆದುಳು, ನರಮಂಡಲ ವ್ಯವಸ್ಥೆ ಮತ್ತು ನಮ್ಮ ಮನಸ್ಸು, ಇವು ಮೂರು ಅಂಶಗಳಲ್ಲಿ ನಡೀತಕ್ಕಂತಹ ಒಂದು ವಿದ್ಯಮಾನ. ಹಾಗಾಗಿ ಇದನ್ನ ಮನೋಜನ್ಯ
ಕ್ರಿಯೆ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. ಸೊ ಇದು ಇಂದ್ರಿಯ ದೋಷಗಳಿಂದ ಕೂಡಿತ್ತು ಅಂತ ಹೇಳಿದ್ರೆ ಸಂವೇದನೆಗಳು ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಯಾವುದೇ ಒಂದು ಅಂಗ, ಅದರಲ್ಲೂ ಕೂಡ ಪಂಚೇಂದ್ರಿಯಗಳಲ್ಲಿ 5 ಅಂಗಗಳಲ್ಲಿ ಒಂದು ಅಂಗ ನ್ಯೂನತೆಯಿಂದ ಕೂಡಿತ್ತು, ಲೋಪದೋಷದಿಂದ ಕೂಡಿತಪ್ಪ ಅಂತ ಹೇಳಿದ್ರೆ ಅಲ್ಲಿ ಸಂವೇದನೆಗಳು ಪರಿಣಾಮಕಾರಿಯಾಗಿ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆದ್ರೆ ಪ್ರತ್ಯಕ್ಷಾನುಭವ ಉಂಟಾಗಬೇಕಾದ್ರೆ ಏನ್ ಬೇಕು? ಸಂವೇದನೆಗಳು ಬೇಕು. ಆದ್ರೆ ಆ ಸಂವೇದನೆಗಳ ದೋಷದಿಂದ ಕೂಡಿತಪ್ಪ ಅಂತ ಹೇಳಿದ್ರೆ ಅಲ್ಲಿ ಪ್ರತ್ಯಕ್ಷಾನುಭವ ಉಂಟಾಗುತ್ತೆ. ಯಾಕೆ? ಮೆದುಳು ಆ ಸಂವೇದನೆಗಳಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಅಥವಾ ನ್ಯೂನತೆಗಳನ್ನ ಸರಿಪಡಿಸ್ಕೊಂಡು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಒಂದು ಪ್ರತ್ಯಕ್ಷಾನುಭವವನ್ನ ಉಂಟು ಮಾಡ್ತಾ ಹೋಗುತ್ತೆ. ಮತ್ತೆ ಸಂವೇದನೆ ಅಂತಕ್ಕಂಥದ್ದು ತುಂಬಾ ಸರಳವಾಗಿರ್ತಕ್ಕಂಥ ಮಾನಸಿಕ ಪ್ರಕ್ರಿಯೆ. ಅದು ನಮಗೆ ಕಣ್ಣಿಗೆ ಗೋಚರ ಆಗುತ್ತೆ. ಅದು ನಮ್ಮ ಏನು ನಾವು ಹೊರಗಡೆ ಏನು ತಿಳ್ಕೊಳ್ತೀವಿ, ನೋಡ್ತೀವಿ, ಮಾಡ್ತೀವಿ, ಆ ಎಲ್ಲ ವಿದ್ಯಮಾನಗಳನ್ನ ನಾವೇನ್ ಮಾಡ್ತೀವಿ, ಮೆದುಳಿಗೆ ರವಾನೆ ಮಾಡ್ತೀವಿ. ಇದೊಂದು ಸರಳವಾಗಿರ್ತಕ್ಕಂಥ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರೋಸೆಸ್. ಆದ್ರೆ ಪ್ರತ್ಯಕ್ಷಾನುಭವ ಎನ್ನುವಂಥದ್ದು ಏನಿದೆಯಲ್ಲ, ಇದು ತುಂಬಾ ಜಟಿಲವಾಗಿರ್ತಕ್ಕಂಥ ಸಂಕೀರ್ಣವಾಗಿರ್ತಕ್ಕಂಥ ಒಂದು ಪ್ರೋಸೆಸ್ ಮತ್ತು ಅದು ಉನ್ನತ ಮಟ್ಟದ ಮಾನಸಿಕ ಕ್ರಿಯೆ. ಅದೊಂದು ಉನ್ನತ ಮಟ್ಟದ ಮಾನಸಿಕ ಕ್ರಿಯೆ. ಇದೊಂದು ಅವಿಶ್ಲೇಷಿತವಾಗಿರ್ತಕ್ಕಂಥದ್ದು. ಯಾವುದು? ಸಂವೇದನೆ ಅವಿಶ್ಲೇಷಿತ. ನಾವು ಆಸ್ ಇಟ್ ಈಸ್ ಹೊರ ಜಗತ್ತಿನ ವಿದ್ಯಮಾನಗಳನ್ನು ನಾವು ಏನ್ ಮಾಡ್ತೀವಿ ಹಾಗೇನೆ ನಾವು ಮೆದುಳಿಗೆ ರವಾನೆ ಮಾಡ್ತೀವಿ. ಅವುಗಳನ್ನ ವಿಶ್ಲೇಷಣೆಗೆ ಒಳಪಡಿಸೋದಿಲ್ಲ, ಅವುಗಳನ್ನ ಅರ್ಥೈಸೋದಿಲ್ಲ, ಅವುಗಳನ್ನ ಸಂಘಟಿಸೋದಿಲ್ಲ. ಏನ್ ಕೊಡ್ತೀವಿ ಅದನ್ನ ಹಾಗೆ ನಾವು ಏನ್ ಮಾಡ್ತಾ ಹೋಗ್ತೀವಿ, ಮೆದುಳಿಗೆ ರವಾನೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಸಂವೇದನೆ ಅಂತಕ್ಕಂಥದ್ದು ಅವಿಶ್ಲೇಷಿತವಾಗಿರ್ತಕ್ಕಂಥದ್ದು. ಆದರೆ ಪ್ರತ್ಯಕ್ಷ ಅನುಭವ ಅನ್ನುವಂಥದ್ದು ಏನಿದೆಯಲ್ಲ, ಇದು ವಿಶ್ಲೇಷಿತವಾಗಿರ್ತಕ್ಕಂಥದ್ದು, ವಿಶ್ಲೇಷಣೆಗೆ ಒಳಪಡ್ತಕ್ಕಂಥದ್ದು, ಅರ್ಥೈಸುವಿಕೆಗೆ ಒಳಪಡ್ತಕ್ಕಂಥದ್ದು, ಸಂಘಟಿಸುವಿಕೆಗೆ ಒಳಪಡ್ತಕ್ಕಂಥದ್ದು. ಮೆದುಳು ಈ ಎಲ್ಲಾ ಪ್ರಕ್ರಿಯೆಯನ್ನು ಮಾಡೋದನ್ನೇ ನಾವೇನಂತ ಕರಿತೀವಿ? ಪ್ರತ್ಯಕ್ಷ ಅನುಭವ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಇದಕ್ಕೆ ಪೂರ್ವಾನುಭವ ಬೇಕಿಲ್ಲ. ಯಾವುದಕ್ಕೆ? ಸಂವೇದನೆ ಉಂಟಾಗಬೇಕು ವ್ಯಕ್ತಿಯಲ್ಲಿ ಅಂತ ಹೇಳಿದ್ರೆ ಪಂಚೇಂದ್ರಿಯಗಳಿದ್ರೆ ಸಾಕು, ಅಥವಾ ಜ್ಞಾನೇಂದ್ರಿಯಗಳಿದ್ರೆ ಸಾಕು, ಮತ್ತು ಪ್ರಚೋದನೆಗಳಿದ್ರೆ ಸಾಕು. ಅಲ್ಲೇನಾಗುತ್ತೆ? ಸಂವೇದನೆ ಉಂಟಾಗ್ತಾ ಹೋಗುತ್ತೆ. ಅಲ್ಲಿ ಪೂರ್ವಾನುಭವಗಳ ಅವಶ್ಯಕತೆ ಬೇಕಿಲ್ಲ. ಆದರೆ ಪ್ರತ್ಯಕ್ಷಾನುಭವಕ್ಕೆ ವ್ಯಕ್ತಿಯಲ್ಲಿ ಪೂರ್ವಾನುಭವಗಳ ಅವಶ್ಯಕತೆ ಇದೆ, ಅವು ಇರಲೇಬೇಕು. ಅವನು ಹಿಂದೆ ಯಾವ್ದಾದ್ರು ಒಂದು ವಸ್ತು, ವ್ಯಕ್ತಿ, ವಿಷಯ, ಯಾವ್ದಾರ ಒಂದು ಸನ್ನಿವೇಶವನ್ನು ಅವನು ನೋಡ್ದ ಅಂತ ಹೇಳಿದ್ರೆ ಅದನ್ನ ಅವನು ಮತ್ತೆ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಅವನು ಅದನ್ನ ಮೊದಲು ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಅದ್ರ ಬಗ್ಗೆ ಜ್ಞಾನ ಇರಬೇಕು. ಇದನ್ನ ನಾವು ಪೂರ್ವಾನುಭವ ಅಂತ ಹೇಳಿ ಕರಿತೀವಿ. ಅದ್ರ ಬಗ್ಗೆ ಅನುಭವವನ್ನು ಹೊಂದಿರಬೇಕು. ಅದಿದ್ದಾಗ ಮಾತ್ರ ಪ್ರತ್ಯಕ್ಷ ಅನುಭವ ಉಂಟಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ನಾನು ಕಳೆದ ತರಗತಿಯಲ್ಲಿ ಹೇಳಿದಾಗೆ ಒಂದು ಮಗು ಹುಲಿಯನ್ನ ಹಿಂದೆ ಟಿವಿಯಲ್ಲೋ ಚಿತ್ರದಲ್ಲೋ ಎಲ್ಲೋ ಒಂದು ಸಂದರ್ಭದಲ್ಲಿ ಅದು ನೋಡಿತ್ತು ಅಂತ ಹೇಳಿದ್ರೆ ಮತ್ತೊಮ್ಮೆ ಅದು ಹುಲಿಯನ್ನ ನೋಡಿದಾಗ ಅಥವಾ ಹುಲಿಯ ಚಿತ್ರವನ್ನು ನೋಡಿದಾಗ ಅಥವಾ ಟಿವಿಯಲ್ಲಿ ಮತ್ತೆ ಆ ಒಂದು ದೃಶ್ಯವನ್ನು ನೋಡಿದಾಗ ಆ ಮಗು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಅದನ್ನ ಐಡೆಂಟಿಫೈ ಮಾಡುತ್ತೆ. ಓ, ಈ ಪ್ರಾಣಿ ಹುಲಿ ಅಂತಕ್ಕಂಥದ್ದನ್ನ ಹೇಳುತ್ತೆ, ಗುರುತಿಸುತ್ತೆ. ಇದನ್ನೇ ನಾವು ಪ್ರತ್ಯಕ್ಷ ಅನುಭವ ಅಂತ ಕರಿತೀವಿ. ಮೊದಲು ಆ ಮಗುವಿಗೆ ಆ ಚಿತ್ರ ನೋಡಿದಂತಹ ಅನುಭವ ಇದ್ರೆ, ಆ ಪ್ರಾಣಿಯನ್ನ ನೋಡಿದಂತಹ ಅನುಭವ ಇದ್ರೆ ಅದೇನ್ ಮಾಡುತ್ತೆ? ಇಮಿಡಿಯೇಟ್ಲಿ ಆ ಒಂದು ಪ್ರತ್ಯಕ್ಷ ಅನುಭವವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಹೀಗೆ ಇವೆರಡರ ನಡುವೆ, ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ನಡುವೆ ಈ ರೀತಿಯ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಇನ್ನು ನಾವು ಮುಂದಿನ ಒಂದು ಕಾನ್ಸೆಪ್ಟ್ಗೆ ಹೋಗ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಸೊ ಮುಂದಿನ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಭಾವರೂಪಣ. ಭಾವರೂಪಣ ಅಂದ್ರೆ ಏನು? ಈ ಭಾವರೂಪಣ ಉಂಟಾಗ್ಬೇಕಾದ್ರೆ ವ್ಯಕ್ತಿಯಲ್ಲಿ ಭಾವರೂಪಣ ಅಂತಕ್ಕಂಥದ್ದು ಉಂಟಾಗ್ಬೇಕಾದ್ರೆ ಯಾವೆಲ್ಲ ಅಂಶಗಳು ಇರಬೇಕು ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಸೊ ನೋಡಿ, ಇಂಗ್ಲಿಷ್ ಅಲ್ಲಿ ಭಾವರೂಪಣ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಅಂತ ಹೇಳಿ ಕರೀತಾರೆ. ಕಾನ್ಸೆಪ್ಟ್ ಫಾರ್ಮೇಶನ್ ಅಂತ ಹೇಳಿ ಕರೀತಾರೆ. ಕಾನ್ಸೆಪ್ಟ್ ಫಾರ್ಮೇಶನ್, ಅದನ್ನೇ ಕನ್ನಡದಲ್ಲಿ ಭಾವರೂಪಣ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇಲ್ಲಿ ಇದನ್ನ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಕರೀತಾ ಹೋಗ್ತಾರೆ. ಇದನ್ನ ಬಿಂಬ ಕಲ್ಪನೆ ಅಂತ ಹೇಳಿ ಕರೀತಾರೆ. ಬಿಂಬ ಕಲ್ಪನೆ ಅಥವಾ ಭಾವ ಕಲ್ಪನೆ ಅಥವಾ ಪರಿಕಲ್ಪನೆ ಅಂತಲೂ ಕೂಡ ಕರೀತಾರೆ. ಎಲ್ಲ ಒಂದೇ ಅರ್ಥವನ್ನು ನೀಡತಕ್ಕಂತ ಶಬ್ದಗಳು. ಭಾವರೂಪಣ ಅನ್ನೋದು ಕೂಡ ಒಂದೇ, ಬಿಂಬ ಕಲ್ಪನೆ ಅನ್ನೋದು ಕೂಡ ಒಂದೇ, ಭಾವಕಲ್ಪನೆ ಅನ್ನೋದು ಕೂಡ ಒಂದೇ, ಪರಿಕಲ್ಪನೆ ಅನ್ನೋದು ಕೂಡ ಒಂದೇ. ಪರಿಕಲ್ಪನೆ ಅನ್ನೋದು ಕೂಡ ಒಂದೇ. ಸೊ ಎಕ್ಸಾಮ್ ಅಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಬೇರೆ ಬೇರೆ ಹೆಸರುಗಳಿಂದ, ಬೇರೆ ಬೇರೆ ಶಬ್ದಗಳಿಂದ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಬಿಂಬ ಕಲ್ಪನೆ ಎಂದರೆ ಏನು, ಅಥವಾ ಭಾವಕಲ್ಪನೆ ಅಂದರೆ ಏನು, ಅಥವಾ ಪರಿಕಲ್ಪನೆ ಅಂದ್ರೆ ಏನು,
ಅಥವಾ ಭಾವರೂಪಣೆ ಅಂದ್ರೆ ಏನು? ಸೊ ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಭಾವರೂಪಣವನ್ನು ಕೂಡ ಒಂದೇ, ಬಿಂಬ ಕಲ್ಪನೆಯನ್ನು ಕೂಡ ಒಂದೇ, ಭಾವಕಲ್ಪನೆಯನ್ನು ಕೂಡ ಒಂದೇ, ಪರಿಕಲ್ಪನೆಯನ್ನು ಕೂಡ ಒಂದೇ. ಸೊ ಎಲ್ಲವೂ ಒಂದೇ ಅರ್ಥವನ್ನು ನೀಡತಕ್ಕಂಥ ಶಬ್ದಗಳು. ಸೊ ಹಾಗಾಗಿ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂತ ಒಂದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಈ ಎಲ್ಲಾ ಶಬ್ದಗಳು ಕೂಡ ಒಂದೇ ಅರ್ಥವನ್ನು ನೀಡತಕ್ಕಂತ ಒಂದು ಶಬ್ದಗಳಾಗಿದ್ದಾವೆ. ಸೊ ಇದನ್ನ ಕಾನ್ಸೆಪ್ಟ್ ಫಾರ್ಮೇಶನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಕಾನ್ಸೆಪ್ಟ್ ಫಾರ್ಮೇಶನ್ ಅಂತ ಹೇಳ್ತಾರೆ ಅಂದ್ರೆ ಪರಿಕಲ್ಪನೆಗಳು, ವ್ಯಕ್ತಿಗಳಲ್ಲಿ ಪರಿಕಲ್ಪನೆಗಳು ಹೇಗೆ ಉಂಟಾಗ್ತವೆ. ಸೊ ಈಗಾಗಲೇ ನಾವು ಸಂವೇದನೆಗಳು ಹೇಗೆ ಉಂಟಾಗ್ತವೆ, ಸಂವೇದನೆಗಳು ಹೇಗೆ ಉಂಟಾಗ್ಬಿಟ್ಟು ಪ್ರತ್ಯಕ್ಷಾನುಭವವನ್ನ ಮೂಡಿಸ್ತವೆ ವ್ಯಕ್ತಿಯಲ್ಲಿ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಇನ್ನು ಈ ಭಾವ ಕಲ್ಪನೆ ಅಥವಾ ಭಾವ ರೂಪಣೆ ಅಥವಾ ಪರಿಕಲ್ಪನೆಗಳು ವ್ಯಕ್ತಿಗಳಲ್ಲಿ ಹೇಗೆ ಉಂಟಾಗ್ತವೆ. ಸೊ ಭಾವ ಪರಿಕಲ್ಪನೆ ಅಂದ್ರೆ ಏನು ಅಥವಾ ಬಿಂಬ ಕಲ್ಪನೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ಮೊದಲು ಅರ್ಥ ಮಾಡಿಕೊಂಡು ತದನಂತರ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಪರಿಕಲ್ಪನೆಗಳು ವ್ಯಕ್ತಿಗಳಲ್ಲಿ ಮೂಡಬೇಕಾದ್ರೆ ಆ ಒಂದು ಪ್ರೋಸೆಸ್ ಹೇಗೆ ನಡೆಯುತ್ತೆ, ಯಾವೆಲ್ಲ ಅಂಶಗಳು ಅಲ್ಲಿ ಕೆಲಸವನ್ನ ಮಾಡ್ತವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಸೊ ಇಲ್ಲಿ ಭಾವಕಲ್ಪನೆ ಅಥವಾ ಪರಿಕಲ್ಪನೆ ಅಥವಾ ಭಾವರೂಪಣ ಅಥವಾ ಬಿಂಬ ಕಲ್ಪನೆ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ, ಪ್ರತ್ಯಕ್ಷಾನುಭವದಿಂದ ಪಡೆದ ದೃಶ್ಯವನ್ನ ಪುನಃ ಮನಸ್ಸಿನಲ್ಲಿ ಮೂಡಿಸಿಕೊಳ್ತಕ್ಕಂತ ಒಂದು ಕ್ರಿಯೆ ಏನಿದೆಯಲ್ಲ, ಇದನ್ನ ಭಾವರೂಪಣ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಪ್ರತ್ಯಕ್ಷಾನುಭವದಿಂದ ಪಡೆದಿರ್ತಕ್ಕಂತಹ ದೃಶ್ಯವನ್ನ ಪುನಃ ನಾವು ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಕ್ಕಂತ ಒಂದು ಕ್ರಿಯೆ. ಪ್ರತ್ಯಕ್ಷಾನುಭವದಿಂದ ಪಡ್ಕೊಂಡಿರ್ತಕ್ಕಂತಹ ಏನು ದೃಶ್ಯ ಇರುತ್ತೆ ಅದರ ಪುನಃ ನಾವು ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಕ್ಕಂತ ಕ್ರಿಯೆ ಏನಿದೆಯಲ್ಲ, ಇದನ್ನೇ ಪರಿಕಲ್ಪನೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಥವಾ ಬಿಂಬ ಕಲ್ಪನೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂತಕ್ಕಂಥದ್ದು. ನೀವು ಯಾವುದೋ ಒಂದು ಸನ್ನಿವೇಶವನ್ನು ನೋಡಿರ್ತೀರಾ, ಅಥವಾ ಯಾವುದೋ ವ್ಯಕ್ತಿಯನ್ನ ನೋಡಿರ್ತೀರಾ, ಯಾವುದೋ ಪ್ರಾಣಿಯನ್ನ ನೋಡಿರ್ತೀರಾ, ಅಥವಾ ಯಾವುದೋ ಗಿಡ ಮರವನ್ನು ನೋಡಿರ್ತೀರಾ, ಅಥವಾ ಯಾವುದೋ ಸ್ಥಳವನ್ನು ನೋಡಿರ್ತೀರಾ. ನೋಡಿದಾಗ ನೋಡಿ ಬಂದು ಎಷ್ಟೋ ದಿನಗಳ ಆದ್ಮೇಲೆ ನಿಮ್ಮಲ್ಲಿ ಒಂದು ಒಂದು ಪ್ರತ್ಯಕ್ಷಾನುಭವ ಅನ್ನುವಂಥದ್ದು ಮೂಡಿರುತ್ತೆ. ಅದರ ಸಹಾಯದಿಂದ, ಆ ಪ್ರತ್ಯಕ್ಷಾನುಭವದ ಸಹಾಯದಿಂದ ನಾವೇನು ಒಂದು ದೃಶ್ಯವನ್ನ ನೋಡಿರ್ತೀವಿ ಅದನ್ನು ನಾವು ಮತ್ತೆ ಪುನಃ ನಮ್ಮ ಸ್ಮೃತಿ ಪಟಲದಿಂದ ಅದನ್ನ ಮತ್ತೆ ಹೊರಗಡೆ ತರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನು ನಾವು ಪರಿಕಲ್ಪನೆ ಅಂತ ಕರಿತೀವಿ. ಆ ನೋಡಿರ್ತಕ್ಕಂಥ ದೃಶ್ಯವನ್ನ, ಕೇಳಿರ್ತಕ್ಕಂಥ ವಿಚಾರವನ್ನ ಪುನಃ ಮನಸ್ಸಿನಲ್ಲಿ ನಾವು ಮೂಡಿಸ್ಕೊಳ್ಳೋದಕ್ಕೆ, ಪುನಃ ಮನಸ್ಸಿನಲ್ಲಿ ನಾವು ಅವುಗಳನ್ನ ಪುನರ್ ಪ್ರತಿಷ್ಠಾಪಿಸೋದಕ್ಕೆ ಈ ಒಂದು ಕ್ರಿಯೆ ಏನಿದೆಯಲ್ಲ, ಇದನ್ನು ನಾವು ಬಿಂಬ ಕಲ್ಪನೆ ಅಥವಾ ಭಾವಕಲ್ಪನೆ ಅಥವಾ ಪರಿಕಲ್ಪನೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ನೋಡಿ, ಈ ಭಾವಕಲ್ಪನೆ ಅಥವಾ ಭಾವರೂಪಣ ಅಂತಕ್ಕಂಥದ್ದು ಉಂಟಾಗಬೇಕು ಅಂತ ಹೇಳಿದ್ರೆ ಪ್ರತ್ಯಕ್ಷಾನುಭವ ಪ್ಲಸ್ ಸಾಮಾನ್ಯೀಕರಣ, ಪ್ರತ್ಯಕ್ಷಾನುಭವ ಪ್ಲಸ್ ಸಾಮಾನ್ಯೀಕರಣ ಇವೆರಡರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಭಾವರೂಪಣ ಅಂತಕ್ಕಂಥದ್ದು ಉಂಟಾಗುತ್ತೆ. ಪ್ರತ್ಯಕ್ಷಾನುಭವದಿಂದ ಪಡ್ಕೊಂಡಿರ್ತಕ್ಕಂತಹ ಒಂದು ಜ್ಞಾನವನ್ನ, ತಿಳುವಳಿಕೆಯನ್ನ ಅಥವಾ ವಿಚಾರಗಳನ್ನ ಸಾಮಾನ್ಯೀಕರಣ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಜನರಲೈಸೇಷನ್ ಮಾಡ್ತಕ್ಕಂಥದ್ದು. ಸೊ ಅವುಗಳಲ್ಲಿ ಎಲ್ಲಾ ಒಂದೇ ರೀತಿಯ ಅಂಶಗಳನ್ನ ಹೊಂದಿರ್ತಕ್ಕಂಥ ವ್ಯಕ್ತಿಗಳ ಅಥವಾ ಪ್ರಾಣಿಗಳ ಅಥವಾ ಚಿತ್ರಗಳ ಅಥವಾ ಸನ್ನಿವೇಶಗಳನ್ನ ನಾವು ಒಂದು ಕಡೆ ಕೂಡಿ ಹಾಕ್ತಕ್ಕಂಥದ್ದು, ಒಂದು ಕಡೆ ಕಲೆ ಹಾಕ್ತಕ್ಕಂಥದ್ದು, ಇದನ್ನ ನಾವೇನಂತ ಕರಿತೀವಿ, ಸಾಮಾನ್ಯೀಕರಣ ಅಂತ ಕರಿತೀವಿ. ಇಲ್ಲಿ ಪ್ರತ್ಯಕ್ಷಾನುಭವ ಪ್ಲಸ್ ಸಾಮಾನ್ಯೀಕರಣ ಎರಡೂ ಸೇರಿದಾಗ ಏನಾಗ್ತಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಅಥವಾ ವ್ಯಕ್ತಿಯಲ್ಲಿ ಭಾವರೂಪಣ ಅಂತಕ್ಕಂಥದ್ದು ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಪರಿಕಲ್ಪನೆ ಅಂತಕ್ಕಂಥದ್ದು ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಭಾವರೂಪಣ ಅನ್ನುವಂಥದ್ದು ಏನಿದೆಯಲ್ಲ, ಇದನ್ನ ಕುರಿತು ಮನಸ್ಸಿನ ಕೆಲವು ಮನೋವಿಜ್ಞಾನಿಗಳು ಏನ್ ಮಾಡಿದ್ದಾರೆ, ಕೆಲವೊಂದಿಷ್ಟು ವ್ಯಾಖ್ಯಾನಗಳನ್ನ ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ, ಮನಸ್ಸಿನಲ್ಲಿ ಮೂಡತಕ್ಕಂತ ವಸ್ತು, ವಿಷಯ, ವ್ಯಕ್ತಿಗಳ ಅಮೂರ್ತ ಚಿತ್ರಣವೇ ಭಾವ ರೂಪಣ ಅಂತಕ್ಕಂಥದ್ದು. ಮನಸ್ಸಿನಲ್ಲಿ ಮೂಡತಕ್ಕಂತಹ ವಸ್ತು, ವ್ಯಕ್ತಿ, ಚಿತ್ರಗಳ ಅಥವಾ ವಿಷಯಗಳ ಈ ಒಂದು ಚಿತ್ರಣವನ್ನು, ಅಮೂರ್ತ ಚಿತ್ರಣವನ್ನು ನಾವು ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನು ನಾವು ಭಾವರೂಪಣ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತಕ್ಕಂಥದ್ದು. ಅಥವಾ ಈ ಸಂವೇದನೆಗಳ ಮೂಲಕ
ನಾವೇನು ಸಂವೇದನೆಗಳ ಮೂಲಕ ಕೆಲವೊಂದಿಷ್ಟು ವಿಚಾರಗಳನ್ನ ಅಥವಾ ಸಂಗತಿಗಳನ್ನ ಅಥವಾ ವ್ಯಕ್ತಿಗಳ ಹೂವುಗಳ ಅಥವಾ ಇತರೆ ಅಂಶಗಳ ಒಂದು ಮಾಹಿತಿಯನ್ನ ನಾವು ಏನು ಮೆದುಳಿಗೆ ರವಾನೆ ಮಾಡಿರ್ತೀವಿ, ಆ ರೀತಿ ಸಂವೇದನೆಗಳ ಮೂಲಕ ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ನಮ್ಮ ಮನಸ್ಸು ಅಥವಾ ಮೆದುಳು ಮತ್ತೆ ನಮಗೆ ಬೇಕಾದಾಗ, ನಮಗೆ ಯಾವಾಗ ಬೇಕೋ ಅವಾಗ ಮತ್ತೆ ನಮ್ಮ ಸ್ಮೃತಿ ಪಟಲದಲ್ಲಿ ಅವುಗಳನ್ನ ಪುನರ್ ರೂಪಿಸ್ತಕ್ಕಂಥದ್ದು, ಪುನರ್ ಪ್ರತಿಷ್ಠಾಪಿಸ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ನಾವು ಪರಿಕಲ್ಪನೆ ಅಥವಾ ಭಾವರೂಪಣ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗಾಗಲೇ ನಾನು ಹೇಳಿದೆ, ನೀವು ಯಾವುದೋ ಹಿಂದಿನ ದಿನಗಳಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ನೋಡಿರ್ತೀರಾ, ಅಥವಾ ಯಾವುದೋ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ಒಂದು ದೇವಾಲಯವನ್ನು ನೋಡಿರ್ತೀರಾ, ಅಥವಾ ಒಂದು ಐತಿಹಾಸಿಕ ಸ್ಥಳವನ್ನು ನೋಡಿರ್ತೀರಾ, ಅಥವಾ ಇನ್ಯಾವುದೋ ಒಂದು ಗಿಡ ಮರಗಳನ್ನು ನೋಡಿರ್ತೀರಾ, ಅಥವಾ ಒಂದು ಫಾಲ್ಸ್ ಅನ್ನು ನೋಡಿರ್ತೀರಾ, ಅಥವಾ ಒಂದು ಅರಮನೆಯನ್ನು ನೋಡಿರ್ತೀರಾ. ಸೊ ಅದಾದ ಮೇಲೆ ಸುಮಾರು ಒಂದು 3-4 ದಿನಗಳ ಆದ್ಮೇಲೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಬೆಳಕು ಹಾಕ್ತೀರಾ, ನಾನೇನೇನ್ ನೋಡಿದೆ ಅವತ್ತು. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಪಿಕ್ನಿಕ್ ಹೋಗಿರ್ತೀರಾ, ಟೂರ್ ಹೋಗಿರ್ತೀರಾ, ಅಲ್ಲಿ ಏನೇನ್ ನೋಡಿದೆ, ಏನೇನ್ ಮಾಡಿದೆ ಅಂತಕ್ಕಂಥದ್ದನ್ನ ಪುನಃ ನೀವು ನಿಮ್ಮ ಮನಸ್ಸಿನಲ್ಲಿ ಪುನಃ ಚಿತ್ರಿಸ್ಕೊಳ್ತಾ ಹೋಗ್ತೀರಾ. ಅವುಗಳನ್ನ ಮತ್ತೆ ಪುನಃ ನೀವು ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಹೋಗ್ತೀರಾ ಮನಸ್ಸಿನಲ್ಲಿ. ಹಾಗಾಗಿ ಏನಾಗುತ್ತೆ, ಈ ಒಂದು ಪುನರ್ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಒಂದು ಕ್ರಿಯೆ ಇದನ್ನ ನಾವು ಭಾವರೂಪಣೆ ಅಥವಾ ಪರಿಕಲ್ಪನೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ಏನೇ ನೋಡಿರ್ಲಿ, ನೀವು ಏನೇ ಕೇಳಿರ್ಲಿ, ಯಾವುದೇ ವಿಷಯಗಳನ್ನ ಓದಿರ್ಲಿ, ಕೇಳಿರ್ಲಿ, ತಿಳ್ಕೊಂಡಿರ್ಲಿ, ಅಥವಾ ಯಾವುದೇ ದೃಶ್ಯಗಳನ್ನ ನೋಡಿರ್ಲಿ, ಅದನ್ನ ನಮಗೆ ಬೇಕನ್ನಿಸಿದಾಗ ನಾವು ಮತ್ತೆ ಅವುಗಳನ್ನ ನಮ್ಮ ಸ್ಮೃತಿ ಪಟಲದಲ್ಲಿ ಮತ್ತೆ ಪುನರ್ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇನಿದೆಯಲ್ಲ, ಇದನ್ನ ನಾವು ಪರಿಕಲ್ಪನೆ ಅಥವಾ ಭಾವರೂಪಣೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸಿಂಪಲ್ ಆಗಿ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನೀವು ಓದಿರ್ತೀರಾ, ವರ್ಷದುದ್ದಕ್ಕೂ ಕೂಡ ಓದಿರ್ತೀರಾ, ಅನೇಕ ವಿಷಯಗಳ ಬಗ್ಗೆ ನೀವು ತಿಳ್ಕೊಂಡಿರ್ತೀರಾ, ಅವುಗಳನ್ನ ಕೆಲವೊಂದಿಷ್ಟು ವಿಷಯಗಳನ್ನ ಬೈಹಾಟ ಕೂಡ ಮಾಡಿರ್ತೀರಾ. ಎಕ್ಸಾಮ್ ದಿನ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಹೋಗ್ತೀರಾ, ಎಕ್ಸಾಮ್ ಹಾಕಿ ಕೂತ್ಕೊಳ್ತೀರಾ, ಕ್ವಶನ್ ಪೇಪರ್ ಅನ್ನು ನೋಡ್ತೀರಾ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಒಂದೊಂದೇ ಕ್ವಶನ್ಗೆ ನಿಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಆ ಒಂದು ಪ್ರಶ್ನೆಗಳನ್ನ ನೋಡಿದ ತಕ್ಷಣನೇ ಆ ಪ್ರಶ್ನೆಗೆ ಏನು ಉತ್ತರ ಓದಿದ್ದನ್ನೆಲ್ಲ ನೀವು ಏನ್ ಮಾಡ್ತೀರಾ, ಮತ್ತೆ ಪುನಃ ಅದನ್ನ ಜ್ಞಾಪಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಾ. ನಿಮ್ಮ ಸ್ಮೃತಿ ಪಟಲದ ಮೂಲಕ ಅದನ್ನ ಹೊರಗಡೆ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಾ. ಸೊ ಈ ಒಂದು ಕ್ರಿಯೆ ಏನಿದೆಯಲ್ಲ, ಇದನ್ನೇ ಭಾವರೂಪಣ ಅಥವಾ ಪರಿಕಲ್ಪನೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂತಕ್ಕಂಥದ್ದು. ಸೊ ಇದು ಈ ಭಾವರೂಪಣ ಅಥವಾ ಪರಿಕಲ್ಪನೆ ಅಂತಕ್ಕಂಥದ್ದು ಏನಿದೆಯಲ್ಲ, ಆಲೋಚನೆಯ ಮೂಲ ಘಟಕ. ಸೊ ಇದಿದ್ರೇನೆ ಆಲೋಚನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಚಿಂತನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದಿದ್ರೆ, ಭಾವರೂಪಣ ಇದ್ರೆ ಅಥವಾ ಪರಿಕಲ್ಪನೆಗಳು ನಮ್ಮಲ್ಲಿ ಇದ್ರೆ ವ್ಯಕ್ತಿ ಆಲೋಚನೆಯನ್ನ ಮಾಡೋದಕ್ಕೆ ಸಾಧ್ಯ, ಚಿಂತನೆಯನ್ನ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಆಲೋಚನೆಯ ಮೂಲ ಘಟಕ ಯಾವುದಪ್ಪ ಅಂತ ಹೇಳಿದ್ರೆ ಈ ಪರಿಕಲ್ಪನೆಗಳು ಅಥವಾ ಭಾವರೂಪಣೆಗಳು. ಮತ್ತು ಪ್ರತ್ಯಕ್ಷಾನುಭವಗಳಿಂದ ಪರಿಕಲ್ಪನೆಗಳು ಮೂಡ್ತಾ ಹೋಗ್ತವೆ. ಯಾವುದರಿಂದ ಪರಿಕಲ್ಪನೆಗಳು ನಮ್ಮಲ್ಲಿ ಮೂಡ್ತಾ ಹೋಗ್ತವೆ? ಪ್ರತ್ಯಕ್ಷಾನುಭವಗಳಿಂದ ಈ ಒಂದು ಪರಿಕಲ್ಪನೆಗಳು ಮೂಡ್ತಾ ಹೋಗ್ತವೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಪ್ರತ್ಯಕ್ಷಾನುಭವಗಳು ಇಲ್ಲದೆ ಹೋದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಪರಿಕಲ್ಪನೆಗಳು ಮೂಡೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಸಂವೇದನೆಗಳಿಲ್ಲದೆ ಇದ್ರೆ ಪ್ರತ್ಯಕ್ಷಾನುಭವ ಮೂಡೋದಕ್ಕೆ ಸಾಧ್ಯ ಇಲ್ವೋ, ಹಾಗೆ ಪ್ರತ್ಯಕ್ಷಾನುಭವಗಳಿಲ್ಲದೆ ಹೋದ್ರೆ ಪರಿಕಲ್ಪನೆಗಳು ಮೂಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದಕ್ಕೊಂದು ಹೇಗೆ ಯಾವ ರೀತಿಯಾಗಿ ಲಿಂಕ್ ಇದೆ. ನಮ್ಮಲ್ಲಿ ಸಂವೇದನೆ, ಜ್ಞಾನೇಂದ್ರಿಯಗಳಿದ್ರೆ, ಪಂಚೇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಸಂವೇದನೆಗಳು ಉಂಟಾಗ್ತವೆ. ಸಂವೇದನೆಗಳಿದ್ರೆ ಪ್ರತ್ಯಕ್ಷಾನುಭವ ಉಂಟಾಗುತ್ತೆ. ಈ ಪ್ರತ್ಯಕ್ಷಾನುಭವಗಳಿದ್ರೆ ಪರಿಕಲ್ಪನೆಗಳು ಮೂಡ್ತಾ ಹೋಗ್ತವೆ. ಸೊ ಹಾಗಾಗಿ ಈ ಪ್ರತ್ಯಕ್ಷಾನುಭವಗಳು ಹೆಚ್ಚಾಗಿದ್ದಷ್ಟು ವ್ಯಕ್ತಿಯಲ್ಲಿ ಪ್ರತ್ಯಕ್ಷಾನುಭವಗಳ ಮಟ್ಟ, ಅವುಗಳ ಒಂದು ಸ್ಥಿತಿಗತಿ ಉತ್ತಮವಾಗಿದ್ರೆ, ಪರಿಣಾಮಕಾರಿಯಾಗಿದ್ರೆ, ಪರಿಕಲ್ಪನೆಗಳು ಅದರಲ್ಲೂ ಕೂಡ ಒಂದು ಒಳ್ಳೆಯ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಕಲ್ಪನೆಗಳು ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಾವುದರಿಂದ ಪರಿಕಲ್ಪನೆಗಳು ಹೆಚ್ಚು ಮೂಡ್ತಾ ಹೋಗ್ತವೆ ನಮ್ಮಲ್ಲಿ? ಕಲಿಕೆಯ ಮೂಲಕ. ವ್ಯಕ್ತಿ ತನ್ನನ್ನು ತಾನು ಹೆಚ್ಚು ಕಲಿಕೆಯಲ್ಲಿ ತೊಡಗಿಸ್ಕೊಂಡಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆಗ ಪರಿಕಲ್ಪನೆಗಳು ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ನೀವು ಹೆಚ್ಚು ಓದ್ತಾ ಹೋದಂತೆಲ್ಲ, ಹೆಚ್ಚು ಅಭ್ಯಾಸ ಮಾಡ್ತಾ ಹೋದಂತೆಲ್ಲ, ಹೊಸ ಪುಸ್ತಕಗಳನ್ನ, ಹೊಸ ವಿಷಯಗಳನ್ನ, ಹೊಸ ವಿಚಾರಗಳನ್ನ ನೀವು ಓದ್ತಾ ಹೋದಂತೆಲ್ಲ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮಲ್ಲಿ ಹೊಸ ಪರಿಕಲ್ಪನೆಗಳು ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಹೊಸ ಏನು ಪ್ರತ್ಯಕ್ಷಾನುಭವಗಳ ಮೂಲಕ ಪರಿಕಲ್ಪನೆಗಳು ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದು ಅಮೂರ್ತ ಆಲೋಚನೆಗೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಮಕ್ಕಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಅಮೂರ್ತ ಆಲೋಚನೆಯನ್ನ ಮಾಡೋದಕ್ಕೆ
ಈ ಒಂದು ಪರಿಕಲ್ಪನೆಗಳು ಅಥವಾ ಭಾವರೂಪಣೆಗಳು ಸಹಾಯವನ್ನ ಮಾಡ್ತಾ ಹೋಗ್ತವೆ. ಸೊ ಮನಸ್ಸಿನಲ್ಲಿ ಈಗಾಗಲೇ ನಾವು ಹೇಳಿದ್ರೆ ಮನಸ್ಸಿನಲ್ಲಿ ಮೂಡ್ತಕ್ಕಂತಹ ವಸ್ತು, ವಿಷಯ, ವ್ಯಕ್ತಿಗಳ ಒಂದು ಚಿತ್ರಣವನ್ನು ನಾವು ಏನಂತ ಕರಿತೀವಿ? ಪರಿಕಲ್ಪನೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಒಂದು ಮಗುವಿನ ಮುಂದೆ ಸೊ ಹೇಳಪ್ಪ ಹೂವು ಹೇಗಿರುತ್ತೆ ಅಂತ ಕೇಳಿದಾಗ ಅದು ಎಕ್ಸ್ಪ್ಲೇನ್ ಮಾಡುತ್ತೆ. ತನ್ನ ಮನಸ್ಸಿನಲ್ಲಿ ಆ ಚಿತ್ರಣವನ್ನು ಮೂಡಿಸ್ಕೊಳ್ಳೋದು. ಅದ್ರ ಮುಂದಗಡೆ ಚಿತ್ರ ಇರೋದಿಲ್ಲ, ಅದ್ರ ಮುಂದಗಡೆ ಹೂ ಇಟ್ಟಿರೋದಿಲ್ಲ. ನಾವು ಹೂ ಹೇಗಿರುತ್ತೆ, ಅದರ ಗುಣಲಕ್ಷಣಗಳನ್ನ ನಾವು ವಿವರಿಸು ಅಂತ ಕೇಳಿದಾಗ ನಮ್ಮ ಏನ್ ಮಾಡುತ್ತೆ? ಎಕ್ಸ್ಪ್ಲೇನ್ ಮಾಡುತ್ತೆ. ಹೂವು ಅನೇಕ ದಳಗಳಿಂದ ಕೂಡಿರುತ್ತೆ, ವಿವಿಧ ಬಣ್ಣಗಳಿಂದ ಕೂಡಿರುತ್ತೆ, ಅನೇಕ ರೀತಿಯ ಸುವಾಸನೆಗಳಿಂದ ಕೂಡಿರುತ್ತೆ, ಅದರ ಗುಣಲಕ್ಷಣಗಳನ್ನ ಹೇಳ್ತಾ ಹೋಗುತ್ತೆ ನೋಡಿ. ಸೊ ಇದನ್ನ ನಾವೇನಂತ ಕರಿತೀವಿ? ಪರಿಕಲ್ಪನೆ ಅಂತ ಕರಿತೀವಿ. ಸೊ ಆ ಮಗುವಿನ ಮನಸ್ಸಿನಲ್ಲಿ ಹೂವನ್ನ ಹಿಂದೆ ಯಾವತ್ತಾದ್ರೂ ನೋಡಿದ್ದಪ್ಪ ಅಂತ ಹೇಳಿದ್ರೆ ಆ ಹೂವಿನ ಚಿತ್ರಣವನ್ನ ಮನಸ್ಸಿನಲ್ಲಿ ತಂದುಕೊಂಡು ಏನ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅದು ಆ ಹೂವಿನ ಗುಣಲಕ್ಷಣಗಳನ್ನ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಸೊ ಇದನ್ನೇ ಪರಿಕಲ್ಪನೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಕ್ರಿಯೆ ಏನಿದೆಯಲ್ಲ ಇದನ್ನ ಪರಿಕಲ್ಪನೆ. ಸೊ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಫ್ರೆಂಡ್ಸ್ ಅಲ್ಲೇ ನಿಮ್ಮನ್ನ ಯಾರಾದ್ರೂ ಕೇಳ್ತಾ ಹೋಗ್ತಾರೆ, ನಿಮ್ಮ ಫ್ರೆಂಡ್ ಯಾರೋ ಸಮಥಿಂಗ್ XYZ ಅವ್ನು ಹೆಂಗಪ್ಪ ಅಂತ ಕೇಳಿದಾಗ ಅವನ ಚಿತ್ರಣವನ್ನು ನೀವು ಮನಸ್ಸಿನಲ್ಲಿ ಮೂಡಿಸ್ಕೊಳ್ತೀರ. ಅವನ ಚಿತ್ರಣವನ್ನು ನೀವು ಮನಸ್ಸಿನಲ್ಲಿ ಮೂಡಿಸ್ಕೊಂಡು ಅವನ ರೂಪ, ಅವನ ಗುಣ, ಅವನ ಆಕಾರ, ಅವನ ಎತ್ತರ, ದೇಹದ ಬಣ್ಣ ಎಲ್ಲದನ್ನೂ ಕೂಡ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಾ. ಸೊ ಈ ರೀತಿಯಾಗಿ ನಾವು ಯಾರ ಬಗ್ಗೆ ಕೇಳಿದಾಗ, ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಪ್ರಾಣಿ ಬಗ್ಗೆ ಆಗಿರ್ಬೋದು, ಸನ್ನಿವೇಶದ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ದೃಶ್ಯದ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ಕೇಳಿದಾಗ ಆ ಕೇಳಿದಂತಹ ವ್ಯಕ್ತಿ, ವಸ್ತು, ವಿಷಯ ಇವುಗಳ ಬಗ್ಗೆ ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಕ್ಕಂಥ ಅವುಗಳನ್ನ, ಆ ಚಿತ್ರಣವನ್ನ ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ? ಪರಿಕಲ್ಪನೆ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಪರಿಕಲ್ಪನೆ ಅನ್ನುವಂಥದ್ದು ಆಲೋಚನೆಯ ಮೂಲ ಘಟಕ. ಇದು ವ್ಯಕ್ತಿಗೆ ಆಲೋಚನೆಯನ್ನ ಮಾಡೋದಕ್ಕೆ ಪ್ರೇರಣೆಯನ್ನು ನೀಡ್ತಾ ಹೋಗುತ್ತೆ. ಪರಿಕಲ್ಪನೆಗಳಿದ್ದಾಗ ಮಾತ್ರ ನಾವು ಆಲೋಚನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಪರಿಕಲ್ಪನೆಗಳು ಹೆಚ್ಚು ನಮ್ಮಲ್ಲಿ ಉಂಟಾಗಬೇಕು ಅಂತ ಹೇಳಿದ್ರೆ, ವ್ಯಕ್ತಿಯಲ್ಲಿ ಪರಿಕಲ್ಪನೆಗಳು ಹೆಚ್ಚಿನ ಮಟ್ಟದಲ್ಲಿ ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ ಅದೇನ್ ಮಾಡ್ಬೇಕು? ತನ್ನನ್ನು ತಾನು ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಾ ಹೋಗ್ಬೇಕು. ಮತ್ತು ಇದು ಅಮೂರ್ತ ಆಲೋಚನೆಗೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಅಮೂರ್ತ ಆಲೋಚನೆ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಇರತಕ್ಕಂತ ವಿಷಯಗಳ ಬಗ್ಗೆ, ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂತಹ ವಿಷಯಗಳ ಬಗ್ಗೆ, ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂತಹ ಅಂಶಗಳ ಬಗ್ಗೆ, ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ, ಸನ್ನಿವೇಶಗಳ ಬಗ್ಗೆ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ಅಮೂರ್ತ ಆಲೋಚನೆ ಅಂತ ಕರಿತೀವಿ. ಆ ರೀತಿಯ ಅಮೂರ್ತ ಆಲೋಚನೆಯನ್ನ ಮಾಡೋದಕ್ಕೆ ಇದು ಪರಿಕಲ್ಪನೆಗಳು ಸಹಾಯವನ್ನು ಮಾಡ್ತಾ ಹೋಗ್ತವೆ. ಸೊ ಈಗ ನಾವು ಭಾವರೂಪಣ ಅಥವಾ ಪರಿಕಲ್ಪನೆ ಅಥವಾ ಬಿಂಬಕಲ್ಪನೆ ಅಥವಾ ಭಾವಕಲ್ಪನೆ ಎಲ್ಲ ಒಂದೇ ಅರ್ಥವನ್ನು ನೀಡ್ತಕ್ಕಂಥ ಶಬ್ದಗಳು ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ಭಾವಕಲ್ಪನೆ ಅಂದ್ರೆ ಬೇರೆ ಅಲ್ಲ, ಬಿಂಬಕಲ್ಪನೆ ಅಂದ್ರೆ ಬೇರೆ ಅಲ್ಲ, ಭಾವರೂಪಣ ಅಂದ್ರೆ ಬೇರೆ ಅಲ್ಲ, ಪರಿಕಲ್ಪನೆ ಅಂದ್ರೆ ಬೇರೆ ಅಲ್ಲ. ಎಲ್ಲವೂ ಕೂಡ ಒಂದೇ ಅರ್ಥವನ್ನು ನೀಡ್ತಕ್ಕಂಥ ಶಬ್ದಗಳು. ಸೊ ಹಾಗಾಗಿ ಈ ಪರಿಕಲ್ಪನೆಗಳು ವ್ಯಕ್ತಿಯಲ್ಲಿ ಉಂಟಾಗ್ಬೇಕಪ್ಪ ಅಂತ ಹೇಳಿದ್ರೆ ಯಾವ ಅಂಶಗಳು ಇರಬೇಕು? ಸೊ ಈ ಪರಿಕಲ್ಪನೆಗಳ ಪ್ರೋಸೆಸ್, ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಭಾವರೂಪಣ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಭಾವರೂಪಣ ಪ್ರಕ್ರಿಯೆಯಲ್ಲಿ ಯಾವ ಯಾವ ಅಂಶಗಳನ್ನ ನಾವು ನೋಡ್ತೀವಿ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಮೊಟ್ಟ ಮೊದಲನೇದಾಗಿ ಅನುಭವಗಳಿರಬೇಕು. ವ್ಯಕ್ತಿಯಲ್ಲಿ ಹೆಚ್ಚು ಅನುಭವಗಳಿದ್ದಾಗ, ದೊಡ್ಡ ಮಟ್ಟದ ಅನುಭವಗಳಿದ್ದಾಗ ನಮ್ಮಲ್ಲಿ ದೊಡ್ಡ ಮಟ್ಟದ ಪರಿಕಲ್ಪನೆಗಳು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅನುಭವಗಳಿಲ್ಲದೆ ಹೋದ್ರೆ, ವಿತೌಟ್ ಎಕ್ಸ್ಪೀರಿಯನ್ಸ್ ನಾವು ಯಾವುದೇ ರೀತಿಯ ಕಾನ್ಸೆಪ್ಟ್ಸ್ ಗಳನ್ನ ಮೂಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ದಾರೆ, ಅನುಭವಗಳು ಯಾವ್ದ್ರಿಂದ ಸಿಗ್ತವೆ? ವ್ಯಕ್ತಿಗಳಿಗೆ ದೇಶವನ್ನ ಸುತ್ತೋದ್ರಿಂದ, ಕೋಶವನ್ನ ಓದೋದ್ರಿಂದ. ದೇಶವನ್ನು ನಾವು ಸುತ್ತಬೇಕು ಅಂದ್ರೆ ಪ್ರಪಂಚವನ್ನು ಪರ್ಯಟನೆ ಮಾಡಬೇಕು, ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ, ಸಮುದಾಯಗಳ ಜೊತೆಗೆ, ಸನ್ನಿವೇಶಗಳ ಜೊತೆಗೆ, ಸ್ಥಳಗಳ ಜೊತೆಗೆ ನಮ್ಮನ್ನು ನಾವು ಹೊಂದಾಣಿಕೆಯನ್ನ ಮಾಡಿಕೊಂಡು ಅವುಗಳ ಜೊತೆ ಜೀವಿಸಿದಾಗ ನಮಗೆ ಹೆಚ್ಚು ಅನುಭವಗಳು ಸಿಗ್ತಾ ಹೋಗ್ತವೆ. ಹಾಗೆ ಪುಸ್ತಕಗಳನ್ನು ಕೂಡ ಓದೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಹೆಚ್ಚು ಅನುಭವಗಳು ನಮ್ಮಲ್ಲಿ ದೊರೀತಾ ಹೋಗ್ತವೆ. ಹಾಗಾಗಿ ಪರಿಕಲ್ಪನೆಗಳು ವ್ಯಕ್ತಿಗಳಲ್ಲಿ ಉಂಟಾಗಬೇಕಪ್ಪ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಏನಿರಬೇಕು? ಅನುಭವಗಳಿರ್ಬೇಕು. ಅನುಭವಗಳು ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪರಿಕಲ್ಪನೆಗಳನ್ನು ಮೂಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವು ಪಂಚೇಂದ್ರಿಯಗಳ ಮೂಲಕ ಅನುಭವಗಳನ್ನು ಪಡ್ಕೊಳ್ತೀವಿ ನಾವು, ಜೊತೆಗೆ ವೀಕ್ಷಣೆಯನ್ನು ಮಾಡೋದ್ರ ಮೂಲಕ.
ವೀಕ್ಷಣೆಯನ್ನ ಮಾಡುವ ಮೂಲಕವೂ ಕೂಡ ನಾವು ಅನುಭವವನ್ನ ಪಡ್ಕೊಳ್ತಾ ಹೋಗ್ಬೋದು. ಈಗಾಗಲೇ ನಾನು ಹೇಳಿದೆ, ದೇಶವನ್ನ ಸುತ್ತು ಕೋಶವನ್ನ ಓದು ಅಂತ ಹೇಳ್ಬಿಟ್ಟು. ಜೊತೆಗೆ ಪಂಚೇಂದ್ರಿಯಗಳ ಮೂಲಕವೂ ಕೂಡ ನಾವು ಏನ್ ಮಾಡ್ತಾ ಹೋಗ್ತೀವಿ, ಅನುಭವಗಳನ್ನ ಪಡ್ಕೊಳ್ತಾ ಹೋಗ್ತೀವಿ. ಈ ಭಾವರೂಪಣೆಗಳು ಮನಸ್ಸಿನಲ್ಲಿ ಉಂಟಾಗಬೇಕು ಅಂತ ಹೇಳಿದ್ರೆ, ವ್ಯಕ್ತಿಯ ಮನಸ್ಸಿನಲ್ಲಿ ಭಾವರೂಪಣೆಗಳು ಅಥವಾ ಪರಿಕಲ್ಪನೆಗಳು ಉಂಟಾಗಬೇಕಪ್ಪ ಅಂತ ಹೇಳಿದ್ರೆ ಅವರಲ್ಲಿ ಏನಿರಬೇಕು, ಮೊಟ್ಟ ಮೊದಲನೇದಾಗಿ ಅನುಭವಗಳು ಇರಬೇಕು ಅಂತಕ್ಕಂಥದ್ದು. ಅನುಭವಗಳು ಯಾವುದರಿಂದ ಸಿಗ್ತವೆ? ಪಂಚೇಂದ್ರಿಯಗಳ ಮೂಲಕ ಸಿಗ್ತವೆ ಮತ್ತು ವೀಕ್ಷಣೆಯನ್ನ ಮಾಡೋದ್ರ ಮುಖಾಂತರ ಸಿಗ್ತವೆ. ನಾವು ಜಗತ್ತನ್ನು ಸುತ್ತೋದ್ರಿಂದ, ಕೋಶವನ್ನು ಓದೋದ್ರಿಂದ ನಮಗೆ ಅಥವಾ ಬೇರೆ ಬೇರೆ ರೀತಿಯ ಸಂಪರ್ಕವನ್ನ ಇಟ್ಕೊಳ್ಳೋದ್ರಿಂದ ನಮಗೆ ಏನಾಗ್ತದೆ, ಹೆಚ್ಚಿನ ಮಟ್ಟದಲ್ಲಿ ಅನುಭವಗಳು ಸಿಗ್ತಾ ಹೋಗ್ತವೆ. ಸೊ ಎರಡನೇದಾಗಿ ಸಾರಾಂಶೀಕರಣ. ಪಡ್ಕೊಂಡಿರ್ತಕ್ಕಂಥ ಸಂವೇದನೆಗಳನ್ನ, ಪಡ್ಕೊಂಡಿರ್ತಕ್ಕಂಥ ಪ್ರತ್ಯಕ್ಷಾನುಭವಗಳನ್ನ ಅಥವಾ ಪಡ್ಕೊಂಡಿರ್ತಕ್ಕಂಥ ಅನುಭವಗಳನ್ನ ನಾವು ಸಾರಾಂಶೀಕರಣ ಮಾಡಬೇಕು, ಸಾರಾಂಶಗೊಳಿಸಬೇಕು. ಎಲ್ಲವನ್ನೂ ನಾವು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮೆದುಳಿನಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವುದು ಬೇಕು, ಯಾವುದು ನಮಗೆ ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ಇಟ್ಟುಕೊಂಡು ಅವುಗಳನ್ನು ನಾವು ಸಾರಾಂಶೀಕರಣಗೊಳಿಸಿಕೊಂಡಾಗ ನಮ್ಮಲ್ಲಿ ನಿರ್ದಿಷ್ಟ ಪರಿಕಲ್ಪನೆಗಳು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಬೇಡದೇ ಇರ್ತಕ್ಕಂಥ ವಿಚಾರಗಳನ್ನು ನಾವು ತೆಗೆದು ಹಾಕಿಬಿಟ್ಟು ಬೇಡದೇ ಇರ್ತಕ್ಕಂಥ ವಿಚಾರಗಳನ್ನ ಡಿಲೀಟ್ ಮಾಡಿದಾಗ ಸೊ ನಮ್ಮಲ್ಲಿ ಅನ್ನೆಸೆಸರಿ ಆಗಿರ್ತಕ್ಕಂಥ ಗೊಂದಲಗಳು ಉಂಟಾಗೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಮೆದುಳು ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿರುತ್ತೆ, ನಿರ್ದಿಷ್ಟ ಪರಿಕಲ್ಪನೆಗಳನ್ನ ಮೂಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಎರಡನೇ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ, ಭಾವರೂಪದ ಪ್ರಕ್ರಿಯೆಯಲ್ಲಿ ಕಂಡು ಬರ್ತಕ್ಕಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಸಾರಾಂಶೀಕರಣ. ಸಾರಾಂಶೀಕರಣ ಅಂದ್ರೆ ಏನಿಲ್ಲಿ ನಮಗೆ ಬೇಕಿರ್ತಕ್ಕಂಥ ವಿಚಾರಗಳನ್ನ ಮಾತ್ರ ನಮ್ಮ ಮೆದುಳು ಏನ್ ಮಾಡುತ್ತಪ್ಪ ಅಂತಂದ್ರೆ ಇಟ್ಕೊಳ್ಳುತ್ತೆ. ಬೇಡದೇ ಇರ್ತಕ್ಕಂಥ ಅನವಶ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನ ತೆಗೆದುಹಾಕ್ಬಿಟ್ಟು ನಮಗೆ ಸಿಂಪಲ್ ಆಸ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಇಟ್ಟುಕೊಂಡು ಅವುಗಳನ್ನ ಯಾವುದೇ ವಿಚಾರದ ಬಗ್ಗೆ ಆಗಿರ್ಬೋದು, ವಸ್ತುವಿನ ಬಗ್ಗೆ ಆಗಿರ್ಬೋದು, ಪ್ರಾಣಿಯ ಬಗ್ಗೆ ಆಗಿರ್ಬೋದು, ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನ ಇಟ್ಕೊಂಡು ಉಳಿದಿರ್ತಕ್ಕಂಥ ಮಾಹಿತಿಯನ್ನ ಹೊರಗಡೆ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ಆಗಾಗ ಒಂದು ನಿರ್ದಿಷ್ಟ ಪರಿಕಲ್ಪನೆ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸಾಮಾನ್ಯೀಕರಣ ಮಾಡ್ತಕ್ಕಂಥದ್ದು, ಜನರಲೈಸೇಷನ್ ಮಾಡ್ತಕ್ಕಂಥದ್ದು. ಜನರಲೈಸೇಷನ್ ಹೇಳಿದಾಗೆ ಹೂವು ಅಂತ ಹೇಳಿದಾಗ ಅದು ಕೆಲವೊಂದಿಷ್ಟು ಸಾಮಾನ್ಯ ಗುಣಗಳಿರ್ತವೆ. ಸ್ಪೆಸಿಫಿಕ್ ಆಗಿ ಇಂಥ ಹೂವಿನ ಗುಣಲಕ್ಷಣವನ್ನೇ ಹೇಳಪ್ಪ ಅಂತ ಹೇಳಿದಾಗ ಅದಕ್ಕೆ ಬೇರೆ ಗುಣಲಕ್ಷಣಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ನಿರ್ದಿಷ್ಟ ಆ ಒಂದು ಹೂವಿಗೆ ಇರ್ತಕ್ಕಂಥ ಗುಣಲಕ್ಷಣಗಳನ್ನ ಹೇಳ್ತಾ ಹೋಗ್ತಾರೆ. ಆದ್ರೆ ಹೂವುಗಳು ಅಂತ ಹೇಳಿದಾಗ ನಾವು ಜನರಲೈಸ್ ಮಾಡಿರ್ತೀವಿ, ಕೆಲವೊಂದಿಷ್ಟು ಗುಣಲಕ್ಷಣಗಳನ್ನ ಜನರಲೈಸ್ ಮಾಡಿರ್ತೀವಿ, ಹೌದಾ? ಸೊ ಆ ಗುಣಗಳನ್ನ ಮಾತ್ರ ನಾವು ಹೇಳ್ತಾ ಹೋಗ್ತೀವಿ. ಸೊ ಹೂವುಗಳು ದಳದಿಂದ ಕೂಡಿರ್ತವೆ, ಅನೇಕ ಬಣ್ಣಗಳಿಂದ ಕೂಡಿರ್ತವೆ, ಸುವಾಸನೆ ಭರಿತವಾಗಿರ್ತವೆ. ಸೊ ಈ ರೀತಿಯಾಗಿ ನಾವು ಅವು ತುಂಬಾ ಮೃದುವಾಗಿರ್ತವೆ. ಈ ಗುಣಲಕ್ಷಣಗಳನ್ನ ಎಲ್ಲಾ ಹೂವಿಗೂ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಎಲ್ಲಾ ಹೂವಿಗೂ ಕೂಡ ನಾವು ಅದೇ ಗುಣಲಕ್ಷಣಗಳನ್ನೇ ಹೇಳ್ತಾ ಹೋಗ್ತೀವಿ. ಇದನ್ನೇ ನಾವು ಎಂತ ಕರಿತೀವಿ? ಸಾಮಾನ್ಯೀಕರಣ ಅಂತ ಹೇಳಿ ಕರಿತೀವಿ. ಮತ್ತು ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂತಹ ಗುಣಲಕ್ಷಣಗಳು, ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥ ಗುಣಲಕ್ಷಣಗಳು. ಫಾರ್ ಎಕ್ಸಾಂಪಲ್ ನೋಡಿ, 2 + 2 = 4. ನೀವು ಈ ಒಂದು ರಿಸಲ್ಟ್ ಅನ್ನ ಎಲ್ಲರೂ ಒಪ್ಕೊಳ್ತಾರೆ. ಇಡೀ ಭಾರತದಲ್ಲಿ ಅಷ್ಟೇ ಅಲ್ಲ, ನೀವು ಅಮೆರಿಕಕ್ಕೆ ಹೋಗ್ರಿ, ಇಂಗ್ಲೆಂಡ್ ಹೋಗ್ರಿ, ಬೇರೆ ಯಾವುದೇ ದೇಶಕ್ಕೆ ಹೋಗ್ರಿ, 2 + 2 = 4 ಅಂತಾನೆ ಹೇಳ್ತಾರೆ. 2 × 2 = 4 ಅಂತಾನೆ ಹೇಳ್ತಾರೆ. 2 × 3 = 6 ಅಂತಾನೆ ಹೇಳ್ತಾರೆ. ಬೇರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ನಮ್ಮ ಭಾರತದಲ್ಲಿ ಅಷ್ಟೇ 6 ಅಂತ ಹೇಳಲ್ಲ, ಅಮೆರಿಕ, ಇಂಗ್ಲೆಂಡ್, ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಹೋದ್ರೂ ಕೂಡ 6 ಅಂತಾನೆ ಹೇಳ್ತಾರೆ. ಸೊ ಇದನ್ನ ನಾವೇನಂತ ಕರಿತೀವಿ? ಜನರಲೈಸೇಷನ್ ಅಂತ ಹೇಳಿ ಕರಿತೀವಿ, ಸಾಮಾನ್ಯೀಕರಣ ಅಂತ ಹೇಳಿ ಕರಿತೀವಿ. ಸೊ ಈ ಸಾಮಾನ್ಯೀಕರಣ ಮಾಡುವಂತಹ ಒಂದು ಸಾಮರ್ಥ್ಯ ಇದ್ದಾಗ ಪರಿಕಲ್ಪನೆಗಳು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಸೊ ಏನು ಜ್ಞಾನವನ್ನ ಪಡ್ಕೊಂಡಿರ್ತೀವಿ ನಾವು ಸಂವೇದನೆಗಳ ಮೂಲಕ ಅಥವಾ ಜ್ಞಾನೇಂದ್ರಿಯಗಳ ಮೂಲಕ ನಾವು ಜ್ಞಾನವನ್ನ ಪಡ್ಕೊಂಡಿರ್ತೀವಿ, ಆ ಜ್ಞಾನವನ್ನ ಸರಿಯಾಗಿ ಅರ್ಥೈಸ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? ವಿಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನ ವಿಶ್ಲೇಷಣೆ. ಸೊ ಈ ವಿಶ್ಲೇಷಣೆ ಮಾಡಿಬಿಟ್ಟು ನಾವು ಅದನ್ನ ಬರೀ ವಿಶ್ಲೇಷಣೆ ಮಾಡ್ತಕ್ಕಂಥದ್ದಲ್ಲ, ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು, ಅದನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಫಾಲೋ ಮಾಡ್ಕೊಳ್ತಕ್ಕಂಥದ್ದು. ಸೊ ಈ ಒಂದು ವಿಶ್ಲೇಷಣಾ ಕ್ರಿಯೆ ನಡೆದಾಗ ಪರಿಕಲ್ಪನೆಗಳು ನಮ್ಮಲ್ಲಿ
ಶಾಶ್ವತವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬರೀ ನಾವು ಯಾವುದೋ ಒಂದ್ಸರಿ ಒಂದು ವಸ್ತುವನ್ನ, ವ್ಯಕ್ತಿಯನ್ನ, ಪ್ರಾಣಿಯನ್ನ ನೋಡಿ ಸೊ ಹಾಗೆ ಬಿಟ್ಬಿಟ್ವಿ ಅಂತ ಹೇಳಿದ್ರೆ ಅದು ಆ ಪರಿಕಲ್ಪನೆ ನಮ್ಮಲ್ಲಿ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ದೀರ್ಘಕಾಲ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿಯ ಪರಿಕಲ್ಪನೆ ಆಗಿರ್ಬೋದು, ಅಥವಾ ಒಂದು ಅರಮನೆಯ ಪರಿಕಲ್ಪನೆ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ವಸ್ತುವಿನ ಪರಿಕಲ್ಪನೆ ಆಗಿರ್ಬೋದು, ಅದನ್ನ ಏನ್ ಮಾಡ್ಬೇಕು, ನಾವು ಸಾರಾಂಶೀಕರಣ ಮಾಡ್ಬೇಕು. ಸಾರಾಂಶೀಕರಣ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂತಹ ಉತ್ತಮ ಅಂಶಗಳನ್ನ ನಾವು ಇಟ್ಕೊಂಡು ಬೇಡದೇ ಇರ್ತಕ್ಕಂಥ ವಿಚಾರಗಳನ್ನ ನಾವು ಡಿಲೀಟ್ ಮಾಡ್ತಕ್ಕಂಥದ್ದು ಮತ್ತು ಸಾಮಾನ್ಯೀಕರಣ ಮಾಡ್ತಕ್ಕಂಥದ್ದು. ಆ ವಸ್ತುವಿನ ಉತ್ತಮ ಒಂದೇ ರೀತಿಯ ಗುಣಗಳನ್ನ ನಾವೇನ್ ಮಾಡ್ಬೇಕು, ಇಟ್ಕೋಬೇಕು ಅಂತಕ್ಕಂಥದ್ದು. ಜೊತೆಗೆ ಆ ವಸ್ತುವನ್ನ ಕುರಿತು, ವ್ಯಕ್ತಿಯನ್ನ ಕುರಿತು, ಅಥವಾ ನಾವು ಏನು ನೋಡಿರ್ತೀವಿ, ಏನ್ ತಿಳ್ಕೊಂಡಿರ್ತೀವಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ಫಾಲೋ ಅಪ್ ಮಾಡ್ತಕ್ಕಂಥದ್ದು, ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತಕ್ಕಂಥದ್ದು. ಹೀಗಾದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ದೀರ್ಘಕಾಲವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಓಕೆ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಈ ಒಂದು ತರಗತಿಯಲ್ಲಿ ಏನನ್ನು ತಿಳ್ಕೊಂಡಿದ್ದೀವಿ, ನಾವು ಸಂವೇದನೆಗೂ ಮತ್ತು ಪ್ರತ್ಯಕ್ಷಾನುಭವಕ್ಕೂ ಇರ್ತಕ್ಕಂತಹ ವ್ಯತ್ಯಾಸಗಳು, ಜೊತೆಗೆ ಭಾವರೂಪಣ ಅಂದ್ರೆ ಏನು, ಅದರಿಂದ ನಮಗೆ ಏನು ಉಪಯೋಗ ಇದೆ, ಮತ್ತೆ ಪ್ರಕ್ರಿಯೆ, ಭಾವರೂಪಣ ಪ್ರಕ್ರಿಯೆಯಲ್ಲಿ ಕಂಡು ಬರ್ತಕ್ಕಂತಹ ಅಂಶಗಳು, ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಯಾವುವು ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸ್ ನಾವು ಚಿಂತನೆ ಅಂದ್ರೆ ಏನು, ಚಿಂತನೆಯ ಪ್ರಕಾರಗಳು ಯಾವುವು, ಚಿಂತನೆಯ ಪ್ರಕಾರಗಳಲ್ಲಿ ಒಂದು ಪ್ರಮುಖ ಪ್ರಕಾರವಾಗಿರ್ತಕ್ಕಂಥ ಸಮಸ್ಯೆ ಪರಿಹಾರ ಅಂದ್ರೆ ಏನು ಅನ್ನುವಂತ ಒಂದು ಆ ವಿಚಾರವನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.